ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಎನ್ನುತ್ತಾ ಸಮಾನತೆಯ ತತ್ವವನ್ನ ಈ ಜಗತ್ತಿಗೆ ಸಾರಿದಂತಹ ಬ್ರಹ್ಮಶ್ರೀ ನಾರಾಯಣಗುರುಗಳಿಗೆ ನಮಿಸುತ್ತಾ ಬಿಲವ್ ಅಸೋಸಿಯೇಷನ್ ಬೆಂಗಳೂರು ರಿಜಿಸ್ಟರ್ಡ್ ಬ್ರಹ್ಮಶ್ರೀ ನಾರಾಯಣಗುರುಗಳ 170ನೇ ಜಯಂತಿ ಆಚರಣೆ ಪ್ರತಿಭಾ ಪುರಸ್ಕಾರ ಹಾಗೂ ವಿದ್ಯಾರ್ಥಿ ವಿತರಣಾ ಸಮಾರಂಭ ಕಾರ್ಯಕ್ರಮದಲ್ಲಿ ಇವತ್ತು ಒಂದು ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮ. ಬ್ರಹ್ಮಶ್ರೀ ನಾರಾಯಣಗುರುಗಳು ಅವರ ಇವತ್ತು 170ನೇ ಜಯಂತಿಯನ್ನು ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ನಾವಿದ್ದೇವೆ. ಜೊತೆಗೆ ಪ್ರತಿಭಾ ಪುರಸ್ಕಾರ ಹಾಗೂ ವಿದ್ಯಾರ್ಥಿ ವಿತರಣಾ ಸಮಾರಂಭ ಕಾರ್ಯಕ್ರಮಕ್ಕೆ ಬಂದಿರುವಂತಹ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಮಾಡ್ತಾ ಇದ್ದೀನಿ. ಹಾಗೆ ಈಗಾಗಲೇ ಅತಿಥಿಗಳು ನಮ್ಮ ಮುಂದೆ ಇದ್ದಾರೆ, ಅವರನ್ನ ವೇದಿಕೆಯ ಮೇಲೆ ಬರಮಾಡಿಕೊಳ್ಳುವಂತಹ ಸಮಯ. ಮೊದಲನೇದಾಗಿ ಸನ್ಮಾನ್ಯ ಶ್ರೀ ಯುಟಿ ಖಾದರ್, ಸನ್ಮಾನಿತ ಸಭಾಧ್ಯಕ್ಷರು, ಕರ್ನಾಟಕ ವಿಧಾನಸಭೆ, ಕರ್ನಾಟಕ ಸರ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತದ ವೇದಿಕೆಯ ಮೇಲೆ ಆಗಮಿಸಿದ್ದೇವೆ. ಶ್ರೀ ರವಿಕುಮಾರ್, ಕಾರ್ಯದರ್ಶಿಗಳು, ಚೌಡೇಶ್ವರಿ ದೇವಸ್ಥಾನ, ಸಿಗಂದೂರು ಸಾಗರ ತಾಲೂಕು, ವೇದಿಕೆ ಮೇಲೆ ಆಗಮಿಸುತ್ತೇವೆ ಸರ್. ಶ್ರೀ ಸದಾಶಿವ ಉಳ್ಳಾರ್, ಅಧ್ಯಕ್ಷರು, ಮಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ವೇದಿಕೆ ಮೇಲೆ ಸ್ವಾಗತ ಸರ್. ಶ್ರೀ ಬೇಟಿ ಕುಂದರ್, ಅಧ್ಯಕ್ಷರು, ಬಂಟ್ವಾಳ ಅಭಿವೃದ್ಧಿ ಪ್ರಾಧಿಕಾರ, ವೇದಿಕೆ ಮೇಲೆ ಸ್ವಾಗತ ಸರ್. ನಳಿನಾಕ್ಷಿ ಸಣ್ಣಪ್ಪ, ಆರ್ಯ ಸಂಘದ ಮಹಿಳಾ ಗೌರವ ಅಧ್ಯಕ್ಷರು, ವೇದಿಕೆ ಮೇಲೆ ಆಗಮಿಸುತ್ತೀವಿ ಮೇಡಮ್. ಪೂಜ್ಯಾಧಿಪತಿ ವಿಘ್ನೇಶ್ವರನ ಒಂದು ಭಕ್ತಿಗೀತೆಯನ್ನು ಹಾಡಿದಂತಹ ಶ್ರದ್ಧಾ ಭಂಗಿ ವಿ ಗೋಪಾಲ್ ಅಧ್ಯಕ್ಷರು, ವಿದ್ಯಾರ್ಥಿ ವೇತನ ಸ್ವಾಗತಿಸಿದ್ದೇನೆ. ಅವರ ಸಹ ಅಧ್ಯಕ್ಷರಾದ ಶ್ರೀ ಕೃಷ್ಣ ಪೂಜಾರಿ ಅವರು ಇಲ್ಲದಿದ್ದರೂ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ದಾಮು ಭಜನಾ ಕಮಿಟಿಯ ಪೂಜಾ ಕಮಿಟಿಯ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಬಂಗೇರ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಸಹ ಅಧ್ಯಕ್ಷರಾದ ರವಿ ಪೂಜಾರಿ ಇವರನ್ನು ಸ್ವಾಗತಿಸ್ತಾ ಇದ್ದೇನೆ. ಪೊಲೀಸ್ ಇನ್ಸ್ಪೆಕ್ಟರ್
ಡೊನೇಷನ್ಗೆ ಹೋದಾಗ ಊಟ ತಿಂಡಿ ಕೊಟ್ಬಿಟ್ಟು ನಮಗೆ ಡೊನೇಷನ್ ಅನ್ನು ಕೊಟ್ಟು ಸಹಕರಿಸಿದ್ದಾರೆ. ನಂತರ ಕೆಲವರೆಲ್ಲ ನಾವು ಸ್ಕಾಲರ್ಶಿಪ್ಗೆ ಹಣ ಕೊಡ್ತೇವೆ, ನೀವೊಂದು ಮೆಸೇಜ್ ಹಾಕಿದರೆ ಸಾಕಂತೇವೆ. ನಾವು ಪ್ರತಿ ವರ್ಷ ಮೆಸೇಜನ್ನು ಹಾಕ್ತಾ ಇದ್ದೇವೆ. ಎಲ್ಲರೂ ಈ ಒಂದು ನಮ್ಮ ಸ್ಕಾಲರ್ಶಿಪ್ ಫಂಡಿಗೆ ಡೊನೇಷನ್ ಅನ್ನು ಕೊಡ್ತಾ ಇದ್ದಾರೆ. ಅದು 5,000ದಿಂದ ಕೆಲವರು 10,000, ಕೆಲವರು 15,000, ಕೆಲವರು 20,000, 25,000, 50,000, 1,00,000ವರೆಗೂ ನಮಗೆ ಡೊನೇಷನ್ ಅನ್ನು ಕೊಟ್ಟಿದ್ದಾರೆ. ಮಕ್ಕಳ ಹತ್ರ ನನ್ನ ಒಂದು ರಿಕ್ವೆಸ್ಟ್, ಅವರು ಬಹಳ ಕಷ್ಟದಿಂದ ಕೊಟ್ಟಂಥ ಒಂದು ಹಣವನ್ನು ನಾವು ನಿಮಗೆ ಸ್ಕಾಲರ್ಶಿಪ್ ರೂಪದಲ್ಲಿ ಕೊಡ್ತಾ ಇರ್ತೀವಿ. ಈ ಹಣವನ್ನು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ವಿಷಯಕ್ಕೆ ಉಪಯೋಗಿಸಿ. ಈ ಹಣ ತೆಗೆದುಕೊಂಡೋಗಿ ಕೆಲವು ಮಕ್ಕಳಿಗೆ ಮೊಬೈಲ್ ಬೇಕಾಗ್ತದೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ. ನೀವು ಅಂಥವರು ಮೊಬೈಲ್ ತೆಗೆದುಕೊಳ್ಳಿ. ಮಿಕ್ಕಿದವರು ಸ್ಕೂಲ್ನ ಫೀಸ್ ಕಟ್ಟಲಿಕ್ಕೆ ಅದನ್ನು ಉಪಯೋಗಿಸಿ. ಆ ಹಣದಿಂದ ಯಾರು ಕೂಡ ಜೀನ್ಸ್ ಪ್ಯಾಂಟ್ ಶರ್ಟನ್ನು ಮಾತ್ರ ಯಾರು ಪರ್ಚೇಸ್ ಮಾಡಬೇಡಿ. ನಿಮಗೆ ಮಕ್ಕಳಿಗೆ ಹೇಳ್ತಾ ಇರ್ತೇವೆ, ಇವತ್ತು ಕೆಲವು ಮಕ್ಕಳನ್ನು ನಾವು ಸ್ಟೇಜಿಗೆ ಕರೆದು ಬಿಟ್ಟು ಅವರಿಗೆ ಹಣದ ಸಹಾಯವನ್ನು ಮಾಡ್ತಾ ಇದ್ವಿ ನಾವು. ಹಾಗಾಗಿ ನಿಮ್ಮೆಲ್ಲರ ಹತ್ರ ಮಕ್ಕಳ ಹತ್ರ ರಿಕ್ವೆಸ್ಟ್, ಒಳ್ಳೆ ಓದಿ, ಒಳ್ಳೆ ಮಾರ್ಕ್ ತೆಗೆದುಕೊಳ್ಳಿ, ಚೆನ್ನಾಗಿರಿ ಅಂತೇಳಿ ಕೇಳಿಕೊಂಡು ನಾವು ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ. ಈ ಏರಿಯಾದ ಜನರಿಗೆ ಮೆಡಿಕಲ್ ಕ್ಯಾಂಪ್ ಮಾಡಿಬಿಟ್ಟು 1 ತಿಂಗಳಿಗೆ ಬೇಕಾಗುವಂಥ ಔಷಧಿಗಳನ್ನು ನಾವು ಅವರಿಗೆ ಕೊಡ್ತಾ ಇದ್ದೀವಿ. ಯುವ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ನೆಕ್ಸ್ಟ್ ಜನವರಿಯಲ್ಲಿ 50ನೇ ವರ್ಷ ಪ್ರಾರಂಭದಲ್ಲಿ ಒಂದು ಆಸೆ ನಮ್ಮ ಅಸೋಸಿಯೇಷನ್ಗಿದೆ. ಇಲ್ಲಿ ಕಲಿಯುವಂಥ ಎಲ್ಲ ಕಲಿತು ಬಂದಂಥ ಎಲ್ಲ ಇಂಜಿನಿಯರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಲಾಯರ್ಸ್ ಇರ್ಬೋದು, ಎಲ್ಲ ಪ್ರೊಫೆಷನ್ಸ್ಗಳನ್ನು ಇಲ್ಲಿ ಸೇರಿಸ್ಬಿಟ್ಟು, ನೀವೆಲ್ಲ ಇದ್ದೀರಿ ಇಲ್ಲಿ, ಎಲ್ಲ ತಾಯಂದರು ತಂದೆಯಂದರು ಇದ್ದೀರಿ, ಆ ಒಂದು ಸಮಾರಂಭ ಇದಕ್ಕೆ ಫಂಕ್ಷನ್ಗೆ ಎಲ್ಲರೂ ತಮ್ಮ ಮಕ್ಕಳನ್ನು ಕಳಿಸ್ಬೇಕು. ಇದನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇದೆಲ್ಲ ಕಲಿತ ಮಕ್ಕಳು ಸ್ವಲ್ಪ ಅಸೋಸಿಯೇಷನ್ಗೆ ಬರಲಿಕ್ಕೆ ಹಿಂದೆಟ್ಟಾಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವರನ್ನು ಕೂಡ ಈ ಅಸೋಸಿಯೇಷನ್ನಲ್ಲಿ ಪಾಲ್ಗೊಳ್ಳುವಾಗೆ ಮಾಡಬೇಕಂತೇಳಿ ನಾವು ಈ ಕಾರ್ಯಕ್ರಮವನ್ನು ಅದಕ್ಕೆ ಈಗಾಗಲೇ ಚೇರ್ಮನ್, ಕೋ ಚೇರ್ಮನ್, ಕನ್ವೀನರ್ ಎಲ್ಲ ಮಾಡಿದ್ವಿ ನಾವು. ಅವರೊಟ್ಟಿಗೆ ನಾವು ಕೂಡ ಆಫೀಸ್ಗೆಲ್ಲ ಸೇರಿಕೊಂಡು, ಕಮಿಟಿ ಎಲ್ಲ ಸೇರಿಕೊಂಡು 1,000 ಜನ ಅದನ್ನು ಪ್ರೊಫೆಷನಲ್ಸನ್ನು ಸೇರಿಸುವಂಥ ಒಂದು ಕಾರ್ಯಕ್ರಮ ಜನವರಿ 8ಗೆ ನಾವು ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ಇಯರ್ನಿಂದ ಎಲ್ಲ 50ನೇ ವರ್ಷದ ಒಂದು ಕಾರ್ಯಕ್ರಮವನ್ನು ಅಕ್ಟೋಬರ್ ತಿಂಗಳಲ್ಲಿ ಅದರ ಸಮಾರಂಭವನ್ನು ಪ್ಯಾಲೇಸ್ ಗ್ರೌಂಡ್ನಲ್ಲಿ ಮಾಡ್ತೇವೆ. ಇವರು ಖಾದರ್ ಅವರನ್ನು ಅದಕ್ಕೆ ಕರೀತೇವೆ ನಾವು. ಆದ್ದರಿಂದಾಗಿ ಎಲ್ರಿಗೂ ಪುನಃ ಒಂದ್ಸಲ ನಾವೆಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಬಂದಂಥ ನಿಮ್ಮೆಲ್ಲರಿಗೂ ಮಗದೊಮ್ಮೆ ನಾನು ಸ್ವಾಗತವನ್ನು ಬಯಸ್ತಾ ಸ್ವಾಗತ ಭಾಷಣ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಾಸ್ತಾವಿಕ ಭಾಷಣವನ್ನ ಮಾಡಿದಂತಹ ನಮ್ಮ ಬಿಲವ ಸಮಾಜ ಸೇವಾ ಸಂಘ ಬೆಂಗಳೂರು ಇದರ ಅಧ್ಯಕ್ಷರಾದಂತಹ ಎಂ ವೇದಕುಮಾರಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ಅತಿಥಿ ದೇವೋಭವ ಎನ್ನುವಂತಹ ಮಾತಿದೆ. ನಮ್ಮ ಕಾರ್ಯಕ್ರಮಕ್ಕೆ ಎಂತಹ ಕೆಲಸ ಇದ್ರೂ ಕೂಡ ಅದರ ನಡುವೆ ಬಿಡುವನ್ನ ಮಾಡಿಕೊಂಡು ಬಂದಂತಹ ಇವತ್ತಿನ ಕಾರ್ಯಕ್ರಮದ ಅತಿಥಿಗಳಿಗೆ ಗೌರವಾರ್ಪಣೆಯನ್ನು ಸಲ್ಲಿಸೋದು ನಮ್ಮ ಕರ್ತವ್ಯ. ಹಾಗಾಗಿ ಮೊದಲನೇದಾಗಿ ಜನಸ್ನೇಹಿ, ಜನಪರ ವ್ಯಕ್ತಿ, ಮಂಗಳೂರು ಕ್ಷೇತ್ರದ ಜನರ ಮನಸ್ಸನ್ನ ಸತತ 4 ಬಾರಿ ಗೆದ್ದಿರುವಂತಹ ಅವರು, ಜೊತೆಗೆ ಸಚಿವರಾಗಿ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಕರ್ನಾಟಕ ವಿಧಾನಸಭೆಯ 23ನೇ ಸ್ಪೀಕರ್, ನಮ್ಮ ತುಳುನಾಡ ಬೆರ್ಮೆದ ಬಗ್ಗೆ ಶ್ರೀಯುತ ಯುಟಿಕರ್ ಇವರಿಗೆ ಅನಂತ ಸ್ವಾಗತಗಳನ್ನ ಮಾಡ್ತಾ ಇದ್ದೀನಿ. ಜೊತೆಗೆ ಇವರಿಗೆ ಕೇಶವ ಪೂಜಾರಿ ಇವರು ಗೌರವಾರ್ಪಣೆಯನ್ನ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ.
ಕೊಡುಗೆಯನ್ನು ವಹಿಸುವಂತಹ ವ್ಯಕ್ತಿ ಶ್ರೀ ರವಿಕುಮಾರ್ ಇವರು. ಕಾರ್ಯದರ್ಶಿಗಳು ಚೌಡೇಶ್ವರಿ ದೇವಸ್ಥಾನ, ಸಿಗಂದೂರು, ಸಾಗರ ತಾಲೂಕು. ಇವರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇವರಿಗೆ ಜಯನಂದ ಪೂಜಾರಿ ಇವರು ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡಲಿದ್ದಾರೆ. ಧನ್ಯವಾದಗಳು ಸರ್. ಜ್ಞಾನ ಬೆಳಗಬೇಕಾದ್ರೆ ಅಂಧಕಾರ, ಮದ, ಮತ್ಸರ ಇವುಗಳು ನಮ್ಮ ಮನಸ್ಸಿನಿಂದ ತೊಲಗಬೇಕಂತೆ. ಹಾಗಾಗಿ ಜ್ಞಾನ ಪಸರಿಸಲಿ, ನಮ್ಮೆಲ್ಲರಲ್ಲೂ ಕೂಡ ವೃದ್ಧಿಯಾಗಲಿ ಎನ್ನುತ್ತಾ ದೀಪವನ್ನ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ನಮ್ಮ ಕಾರ್ಯಕ್ರಮದ ಉದ್ಘಾಟಕರು ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಅವರು, ಸನ್ಮಾನ ಸಭಾಧ್ಯಕ್ಷರು, ಕರ್ನಾಟಕ ವಿಧಾನಸಭೆ, ಕರ್ನಾಟಕ ಸರ್ಕಾರ, ಜೊತೆಗೆ ಎಲ್ಲ ಗಣ್ಯರು ಅವರಿಗೆ ಸಹಕಾರವನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಮುಂದಕ್ಕೆ ಸನ್ಮಾನ ಕಾರ್ಯಕ್ರಮ. ಸಾಧಿಸುವವರಿಗೆ ಸ್ಫೂರ್ತಿ ಅಂದರೆ ಅದು ಪ್ರೋತ್ಸಾಹ. ಅದೇ ರೀತಿಯಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿರುವಂತಹ ಈ ವ್ಯಕ್ತಿಗಳು ಕೂಡ ಸಾಧನೆಯನ್ನ ಮಾಡುತ್ತಲೇ ಇದ್ದಾರೆ. ಸಾಧನೆಯನ್ನು ಈಗಾಗಲೇ ಮಾಡಿದ್ದಾರೆ ಕೂಡ, ಜೊತೆಗೆ ಹಲವಾರು ವ್ಯಕ್ತಿಗಳಿಗೆ ಸ್ಫೂರ್ತಿಯನ್ನ ಕೂಡ ನೀಡುತ್ತಿದ್ದಾರೆ. ಅಂತಹ ವ್ಯಕ್ತಿಗಳಿಗೆ ಇವತ್ತಿನ ಈ ನಮ್ಮ ಕಾರ್ಯಕ್ರಮದಲ್ಲಿ ಪಿಲಬ ಅಸೋಸಿಯೇಷನ್ ಪರವಾಗಿ ಒಂದು ಸನ್ಮಾನವನ್ನ ಮಾಡಲಾಗುತ್ತೆ. ಮೊದಲನೇದಾಗಿ ಶ್ರೀ ಸದಾಶಿವ ಉಳ್ಳಾಲ್ ಇವರು, ಜನಪರ ಕಾಳಜಿಯಿಲ್ಲಂತಹ ವ್ಯಕ್ತಿತ್ವ ಇವರದ್ದು. ರಾಜಕಾರಣಿಯಾಗಿ ಜನಸೇವೆ ಮಾಡುವಂತಹ ಸನ್ಮಾನ್ಯ ಶ್ರೀ ಸದಾಶಿವ ಉಳ್ಳಾಲ್ 1978ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ವಿದ್ಯಾರ್ಥಿ ಯದುಚರಿಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡ ಇವರು ಮಾಜಿ ಕೇಂದ್ರ ಮಂತ್ರಿ ಬಿ ಜನಾರ್ದನ ಪೂಜಾರಿ ಅವರ ಮಾರ್ಗದರ್ಶನದೊಂದಿಗೆ ರಾಜಕೀಯದಲ್ಲಿ ಬೆಳೆದು ಬಂದರು. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಪ್ರಸ್ತುತ ಕರ್ನಾಟಕ ಸರ್ಕಾರದ ಆದೇಶದಂತೆ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾರೆ. ನಿಮಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ನೀವು ನಂಬಿದ ದೈವ ದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ, ಕರ್ತವ್ಯ ಮತ್ತಷ್ಟು ಮುಂದುವರಿಯಲಿ ಎಂದು ಆಶಿಸುತ್ತಾ ಪಿಲಬ ಅಸೋಸಿಯೇಷನ್ ಬೆಂಗಳೂರು ಇದರ ವತಿಯಿಂದ ಈ ಒಂದು ಪ್ರೀತಿಯ ಗೌರವ. ವೇದಿಕೆಯಲ್ಲಿರುವಂತಹವರೆಲ್ಲರೂ ಕೂಡ ಶ್ರೀ ಸದಾಶಿವ ಉಳ್ಳಾಲ್ ಇವರಿಗೆ ಗೌರವ ಸನ್ಮಾನವನ್ನು ಮಾಡಿದ್ದಾರೆ. ಧನ್ಯವಾದಗಳು ಎಲ್ಲರಿಗೂ. ಇನ್ನು ಮುಂದಕ್ಕೆ ಶ್ರೀ ಬೇಬಿ ಕುಂದರ್, ಅಧ್ಯಕ್ಷರು, ಬಂಡವಾಳ ಅಭಿವೃದ್ಧಿ ಪ್ರಾಧಿಕಾರ.
ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾರೆ ಶ್ರೀಯುತ ಬೇಬಿ ಕುಂದರ್ ಇವರು. ನಿಮಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ನೀವು ನಂಬಿದ ದೈವ ದೇವರು ಆಯುರಾರೋಗ್ಯವನ್ನ ಕರುಣಿಸಿ ಮತ್ತಷ್ಟು ಸಮಾಜ ಸೇವೆ ನಿಮ್ಮಿಂದಾಗಲಿ ಎಂದು ಆಶಿಸುತ್ತಾ ಬಿಲ್ಲವ ಅಸೋಸಿಯೇಷನ್ ಪರವಾಗಿ ಈ ಒಂದು ಪ್ರೀತಿಯ ಗೌರವವನ್ನು ನೀಡಲಿದ್ದಾರೆ. ವೇದಿಕೆಯಲ್ಲಿ ಧನ್ಯವಾದಗಳು. ಹಾಗೆ ಇವತ್ತಿನ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಬಹಳ ಅದ್ಭುತವಾಗಿ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತವರು ನಮ್ಮ ಶ್ರೀ ರಮೇಶ್ ಚಂದ್ರ IAS ತಂಡದ ರಮೇಶ್ ಚಂದ್ರ ಇವರಿಗೆ ಈ ಕಾರ್ಯಕ್ರಮದಲ್ಲಿ ಒಂದು ಗೌರವ ಸ್ಮರಣಿಕೆಯನ್ನು ನೀಡಲಾಗುತ್ತಿದೆ. ಗಣ್ಯ ವ್ಯಕ್ತಿಗಳೆಲ್ಲ ಅವರಿಗೆ ಸ್ಮರಣಿಕೆಯನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಶಿಕ್ಷಣದಿಂದ ಮಾತ್ರ ಸಮಾಜದ ಸರ್ವತೋಮುಖ ಅಭಿವೃದ್ಧಿ ಸಾಧ್ಯ. ಹಾಗಾಗಿ ಪ್ರತಿ ವರ್ಷ ಕೂಡ ನಮ್ಮ ಸಮಾಜದ ಪರವಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಪ್ರೋತ್ಸಾಹ ಧನ ಹಾಗೂ ಸನ್ಮಾನವನ್ನು ಕೂಡ ಮಾಡಲಾಗುತ್ತಿದೆ. ಈ ಬಾರಿ ಈ 3 ವಿದ್ಯಾರ್ಥಿಗಳಿಗೆ ಸನ್ಮಾನ ಇದೆ. ವೇದಿಕೆಯ ಮೇಲುಗಡೆ ನಿಶಿತಾ R, ಪ್ರಮಿತ್ P ಹಾಗೂ ರಚನಾ ಅವರು ವೇದಿಕೆಯ ಮೇಲೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. SSLC ಹಾಗೂ PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ನಿಶಿತಾ R, ಪ್ರಮಿತ್ ಹಾಗೂ ರಚನಾ. ಮೊದಲಿಗೆ ನಿಶಿತಾ R ವೇದಿಕೆಯ ಮೇಲೆ ಬನ್ನಿ. SSLC ಪರೀಕ್ಷೆಯಲ್ಲಿ 95.2% ಅಂಕವನ್ನು ಪಡೆದಿದ್ದಾರೆ ನಿಶಿತಾ R. ರಮೇಶ್ HS ಇವರ ಪುತ್ರಿ ದಿಶಿತಾ R 10ನೇ ತರಗತಿ ಪರೀಕ್ಷೆಯಲ್ಲಿ 95.2% ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿದ್ದಾರೆ ದಿಶಿತಾ R. ಇನ್ನಷ್ಟು ವಿದ್ಯಾಭ್ಯಾಸ ಬಹಳ ಸುಮಧುರವಾಗಿ ಸಾಗಲಿ ನಿಮ್ಮ ಜೀವನದಲ್ಲಿ, ಜೊತೆಗೆ ಭವಿಷ್ಯದ ಏಳಿಗೆ ಕೂಡ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಬಿಲ್ಲವ ಅಸೋಸಿಯೇಷನ್ ಪರವಾಗಿ ದಿಶಿತಾ R ಅವರಿಗೆ ಈ ಒಂದು ಸನ್ಮಾನ. ಪ್ರಮಿತ್ P PUC ಇದರಲ್ಲಿ PUC ಪರೀಕ್ಷೆಗೆ 98.5% ಅಂಕವನ್ನು ಪಡೆದಿದ್ದಾರೆ ಪ್ರಮಿತ್ P. ಪ್ರದೀಪ್ ಸಾಗರ್ ಇವರ ಪುತ್ರ ಪ್ರಮಿತ್ P PUC ಪದವಿ ಪೂರ್ವ ಶಿಕ್ಷಣದಲ್ಲಿ 98.5% ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿದ್ದಾರೆ. ಇವರಿಗೆ ಬಿಲ್ಲವ ಅಸೋಸಿಯೇಷನ್ ಬೆಂಗಳೂರು ಇದರ ಪರವಾಗಿ ಈ ಒಂದು ಸನ್ಮಾನ. ಮುಂದಕ್ಕೆ ರಚನಾ PUC ಪರೀಕ್ಷೆಯಲ್ಲಿ 96.3% ಅಂಕವನ್ನು ಪಡೆದಿದ್ದಾರೆ. ರಚನಾ ಸುಂದರ್ ಪೂಜಾರಿ ಇವರ ಪುತ್ರಿಯಾಗಿರುವ ರಚನಾ PUCಯಲ್ಲಿ 96.3% ಅಂಕವನ್ನು ಪಡೆದಿದ್ದಾರೆ. ನಿಮ್ಮ ಭವಿಷ್ಯ ಕೂಡ ಇನ್ನಷ್ಟು ಸುಂದರವಾಗಿರಲಿ ಅಂತ ನಾವು ಆಶಿಸ್ತೇವೆ. ಬಿಲ್ಲವ ಅಸೋಸಿಯೇಷನ್ ಪರವಾಗಿ ನಿಮಗೆ ಸನ್ಮಾನ.
ಧನ್ಯವಾದಗಳು ಎಲ್ಲರಿಗೂ. ಹಾಗೆ ಇನ್ನು ಮುಂದಕ್ಕೆ ವಿದ್ಯಾರ್ಥಿ ವೇತನ ವಿತರಣೆ ನಡೆಯಲಿದೆ. ಶ್ರೀಯುತ UT ಖಾದರ್ ಸರ್. ಸನ್ಮಾನಿತ ಸಭಾಧ್ಯಕ್ಷರು ಈ ಒಂದು ವಿದ್ಯಾರ್ಥಿ ವೇತನವನ್ನ ಮಾಡಬೇಕು. ಈಗ 10 ಜನ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ವೇದಿಕೆಯ ಮೇಲೆ ವಿದ್ಯಾರ್ಥಿ ವೇತನವನ್ನು ವಿತರಣೆ ಮಾಡಲಾಗುತ್ತೆ. ಕಾರ್ಯಕ್ರಮ ಮುಗಿದ ನಂತರ ಉಳಿದಂತಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತೇವೆ. ನಾನೀಗ 10 ಹೆಸರನ್ನ ಹೇಳ್ತೀನಿ, ಒಬ್ಬೊಬ್ಬರಾಗಿ ವೇದಿಕೆಯ ಮೇಲೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಯಶವಂತ್ ಸನ್ ಆಫ್ ಹೇಮಂತ್ ಕುಮಾರ್ ವೇದಿಕೆಯ ಮೇಲೆ ಬರಬೇಕು. ಯಶವಂತ್ ನಂತರ ದರ್ಶನ್, ಐಶ್ವರ್ಯ ಅಮೀನ್, ಶ್ರಾವ್ಯ ಆರ್ ಉಳ್ಳಾಲ್, ನಿಧಿ, ಸಂಜನ್ ಆರ್ ಪೂಜಾರಿ, ಅಶ್ವಿನಿ ಎ, ಪ್ರಜ್ವಲ್ ಬಿ, ರಕ್ಷಿತಾ ಎಲ್ಲರೂ ಕೂಡ ವೇದಿಕೆಯ ಮುಂಭಾಗದಲ್ಲಿ ಬರಬೇಕು. ಯಶವಂತ್ ಸನ್ ಆಫ್ ಹೇಮಂತ್ ಕುಮಾರ್ ಎಲ್ಲಿದ್ರೂ ಕೂಡ ವೇದಿಕೆಯ ಮೇಲೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ನಂತರ ದರ್ಶನ್ ಎಸ್ ಸನ್ ಆಫ್ ಸದಾಶಿವ ಪೂಜಾರಿ ಇವರು ಕೂಡ ರೆಡಿ ಆಗಿರಬೇಕು. ಯಶವಂತ್ ಸನ್ ಆಫ್ ಹೇಮಂತ್ ಕುಮಾರ್, ದರ್ಶನ್ ಎಸ್ ಸನ್ ಆಫ್ ಸದಾಶಿವ ಪೂಜಾರಿ. ನೋಡಿ, ಈ ಹುಡುಗ ದರ್ಶನ ಇವನು SSLC ಪಾಸ್ ಆದಾಗ ಇವರ ತಂದೆ ಬಂದ್ಬಿಟ್ಟು ಮುಂದಕ್ಕೆ ನಮ್ಮ ಹತ್ರ ಕಲಿಸ್ಲಿಕ್ಕೆ ಆಗುವುದಿಲ್ಲ, ನಾವು ಏನ್ ಮಾಡ್ಬೇಕಂತ ಕೇಳಿದಾಗ ಬಿರ್ಲಾ ಅಸೋಸಿಯೇಷನ್ ಬ್ಯಾಂಗ್ಳೂರು ನಾವು ಕಲಿಸ್ತೇವೆ ಅಂತ ಹೇಳಿ PUC ಅಲ್ಲಿ ಕಲಿಸಿದ್ದು. ಇವಾಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ. ಈ ಇಂಜಿನಿಯರಿಂಗ್ ನಾವು 60% ಏನು ಫೀಸ್ ಕಟ್ಟಲಿಕ್ಕೆ ಅದನ್ನು ಪ್ರತಿ ವರ್ಷ ನಾವು ಕಟ್ತಾ ಇದ್ದೀವಿ. ಐಶ್ವರ್ಯ ಅಮೀನ್ ವೇದಿಕೆ ಮೇಲೆ ಬರಬೇಕು. ಐಶ್ವರ್ಯ ಅಮೀನ್, ಡಾಕ್ಟರ್ ಹರೀಶ್ ಅಮೀನ್. ಹೆಸರು ಕರೆದಂತ ವಿದ್ಯಾರ್ಥಿಗಳು ದಯವಿಟ್ಟು ವೇದಿಕೆಯ ಹತ್ತಿರ ಬನ್ನಿ. ಐಶ್ವರ್ಯ ಅಮೀನ್, ಹಾಸನದಲ್ಲಿ ಓದ್ಕೊಂಡಿದ್ದ ಡಾಕ್ಟರ್ ಯಶವಂತ್ ಅನ್ಕೊಂಡೆ. ಡಾಕ್ಟರ್ ಯಶವಂತ್ ಈ ಹೆಣ್ಣುಮಗಳು ಇವರ ತಂದೆ ಟೈಲರಿಂಗ್, ಇವಾಗ ರೆಡಿಮೇಡ್ ಬಂದಿಗೆ ಹೋಗ್ಬಿಟ್ಟು ಡಾಕ್ಟರ್ ಯಶವಂತ್ ಇವರನ್ನು ಬ್ಯಾಂಗ್ಳೂರು ಸಹಾಯ ಮಾಡಿದ್ದೇವೆ. ಇವತ್ತು ಕೂಡ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ. ಇವರಿಗೆ ಇವರು ಕಟ್ಟುವ ಫೀಸ್ನಲ್ಲಿ 60% ನಾವು ತಿಳಿದಿದ್ದೀವಿ. ಯಶವಂತ್ MBBS ಓದುತ್ತಿದ್ದಾರೆ. ಯಶವಂತ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸನ್ ಆಫ್ ಆನಂದ್, ಜಾಯಿನ್ ಮಾಡಿದ್ರು ಪಾಪ. ಅದು ಅಲ್ಲ ಫಸ್ಟ್ ಇದು ಮಾಡಿದ್ರು. ಬಂದ ಇವನ ತಾಯಿ ಟೈಲರಿಂಗ್ ಮಾಡಿ ಮಕ್ಕಳನ್ನು ಸಾಕ್ತಾರೆ. ಇಬ್ಬರು ಗಂಡುಮಕ್ಕಳು. ಇವನು MBBSಗೆ ಹಾಸನದಲ್ಲಿ ಕರ್ನಾಟಕದಲ್ಲಿ ಒಳ್ಳೆ ಆ್ಯಕ್ಟರ್ಗಳನ್ನು ಬರೆದು ಇವರಿಗೆ ಸೀಟ್ ಕೊಟ್ಟಿದ್ದಾರೆ. ಅಂಥ ಟೈಮ್ಗಳಲ್ಲಿ ಇವರಿಗೆ ಫೀಸ್ ಕಟ್ಟಲಿಕ್ಕೆ
ತಾಯಿ ಬಹಳ ಕಷ್ಟ ಆಗ್ತದೆ. ಆ ಕಾರಣದಲ್ಲಿ ಡ್ಯೂರಲ್ ಸೆಕ್ಷನ್ ಈಗ ಪೂರ್ತಿ ವರ್ಷದ ಫೀಸನ್ನು ನಾವು ಡ್ಯೂರಲ್ ಸೆಕ್ಷನ್ 3 ವರ್ಷದಿಂದ ಇವರಿಗೆ ಸಹಾಯ ಮಾಡ್ತಾ ಇದ್ದೀವಿ. ಇದು 3ನೇ. ಶ್ರಾವ್ಯ ಆರ್ ಉಳ್ಳಾಲ್, ಡಾಕ್ಟರ್ ಎಫ್ ರಾಮಚಂದ್ರಗೆ. ಮುಂದಕ್ಕೆ ನಿಧಿ ಜಿ, ಡಾಕ್ಟರ್ ಎಫ್ ಗಂಗಾಧರ್, ಕೆಆರ್ಪುರ. ನೀವು ಇವರು ಆಕ್ಚುಲಿ ಹಾಸ್ಟೆಲ್ಗೆ ಜಾಗ ಕೇಳಿದ್ರು. ಹಾಸ್ಟೆಲ್ ಅಲ್ಲಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಬಹಳ ಕಷ್ಟ ಇದ್ದಾರೆ, ಬಹಳ ಕಷ್ಟದ ಇದು ಸಾಕಿತ್ತು. ಒಂದು ದಿವಸ ಬಂದ್ಬಿಟ್ಟು ನಮ್ಮ ವಾರ್ಡನ್ ಜೊತೆ ಬಂದ್ಬಿಟ್ಟು ನನಗೆ ಫೀಸ್ ಕಟ್ಟಲಿಕ್ಕೆ ಕಷ್ಟ ಆಗ್ತಾ ಇದೆ, 38,000 ರೂಪಾಯಿ. ನಾನು ಪಾರ್ಟ್ ಟೈಮ್ ಜಾಬ್ಗೆ ಹೋಗ್ತಿದ್ದೆ, ನನಗೆ ಪರ್ಮಿಷನ್ ಕೊಡಬೇಕಂತೆ. ಬಟ್ ಹಾಸ್ಟೆಲ್ನಲ್ಲಿ ನಾವು ಸಾಕುವಾಗ ಪಾರ್ಟ್ ಟೈಮ್ ಜಾಬ್ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ, ಈ ಪಾರ್ಟ್ ಟೈಮ್ ಜಾಬ್ ಮಾಡಬೇಕಾದ್ರೆ ನೀನು ಪೀಜಿಯಲ್ಲಿ ಕಲಿಬೇಕು ಆವಾಗ ಈ ಹೆಣ್ಣು ನನ್ನ ಬಹಳ ಕಷ್ಟ ಇದೆ ಸರ್. ಹಾಗಾಗಿ ಇವಳ ಫೀಸನ್ನು ನೆನ್ನೆಕ್ಟ್ ಮಾಡುವಾಗ ನಾವು ಪೂಜೆ ನಾವು ನಿಧಿ ಜಿ, ಡಾಕ್ಟರ್ ಎಫ್ ಗಂಗಾಧರ್, ಕೆಆರ್ಪುರ. ಮುಂದಕ್ಕೆ ನಿಧಿ ಇನ್ನೊಬ್ಬ ಹೆಣ್ಣುಮಗಳು ತಾಯಿ ಬೆಳವಣಿಗೆ ಮಾಡಿ ಮಕ್ಕಳನ್ನು ಸಾಕ್ತಾ ಇರ್ತಾರೆ. ಇವರಿಗೆ ಮೊನ್ನೆ ತಂದೆ ಇಲ್ಲ, ತೀರ್ಮಾನಿದ್ದಾರೆ. ಇವರು ಮೊನ್ನೆ ಮಾರ್ಕೆಟ್ ಬಿಟ್ಟು ಮಂಡ್ಯ ಸೈಕಲ್ ಕಾಲೇಜಲ್ಲಿ ಬಹಳ ಕಷ್ಟ ಇದೆ ಇವರಿಗೆ ಫೀಸ್. ನಾವು ಇವ್ರ ಫೀಸ್ ಕಟ್ಟೋದ್ರಲ್ಲಿ 60% ನಾವು ಅಸೋಸಿಯೇಷನ್ ಮುಂದಕ್ಕೆ ನಿಧಿ, ಡಾಕ್ಟರ್ ಎಫ್ ಗಂಗಾಧರ್. ನಿಧಿ ಮತ್ತೊಬ್ರು ನಿಧಿ ಇದ್ದಾರೆ. ನಿಧಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ರಕ್ಷಿತಾ, ಡಾಕ್ಟರ್ ಆಫ್ ರೀತಾ. ಸಂಜನ್ ಆರ್ ಪೂಜಾರಿ, ದಯವಿಟ್ಟು ರೆಡಿಯಾಗಿ ವೇದಿಕೆಯ ಬಳಿ. ಸಂಜನ್ ಆರ್ ಪೂಜಾರಿ. ಅಶ್ವಿನಿ ಎ, ಪ್ರಜ್ವಲ್ ಬಿ, ದಯವಿಟ್ಟು ವೇದಿಕೆಯ ಹತ್ತಿರ ಬರಬೇಕು. ಪ್ರಜ್ವಲ್ ಬಿ, ಸನ್ ಆಫ್ ಭಾಸ್ಕರ್ ಕೆ. ಅಶ್ವಿನಿ ಎ ಎಲ್ಲಿದ್ದರೂ ವೇದಿಕೆಯ ಮೂಲಕ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ. ಅಶ್ವಿನಿ ಎ, ಡಾಕ್ಟರ್ ಆಫ್ ಜ್ಯೋತಿ ಪೂಜಾರಿ. ಸಂಜನ್ ಆರ್ ಪೂಜಾರಿ, ಸನ್ ಆಫ್ ಕೃಷ್ಣ ಪೂಜಾರಿ, HR. ಸಂಜನ್ ಕೆ, ಸನ್ ಆಫ್ ಕೃಷ್ಣ ಪೂಜಾರಿ, HR. ಅಶ್ವಿನಿ ಎ ಹಾಗೆ ನಿಧಿ ಇವರಿಬ್ಬರ ವಿದ್ಯಾರ್ಥಿ ವೇತನ ಇಲ್ಲಿದೆ. ದಯವಿಟ್ಟು ವೇದಿಕೆಯ ಹತ್ತಿರ ಬರಬೇಕು. ನಿಧಿ ಆಕ್ಚುಲಿ ಫಿಸಿಯೋಥೆರಪಿ ಅವ್ರು ಮೆಡಿಕಲ್ ಮಾಡ್ಬೇಕಂತ ಇತ್ತು. ಅವರ ತಾಯಿ ಒಂದು ಡೆಂಟಲ್ ಕ್ಲಿನಿಕ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಮನೆಗೆ ವಿಸಿಟ್ ಮಾಡಿದ್ವಿ. ಇವತ್ತಿಗೆ ಬರ್ತಿರ್ಬೇಕು. ಫಿಸಿಯೋಥೆರಪಿ ಮಾಡುವಂತ ಹೆಣ್ಣು ಮಗಳು ಬಹಳ ಕಷ್ಟದಲ್ಲಿದ್ದೇವೆ. ಅವರಿಗೆ ನಾವು ಸಹಾಯ ಮಾಡಲಿಕ್ಕೆ ಹೊರಟಿದ್ವಿ. ಉತ್ತರ ನಿಧಿ
ಪ್ರತಿಭಾ ಪುರಸ್ಕಾರ ಆಗಲಿ ಎದುರು ಬರೋದು ಫಸ್ಟ್ ಲೇಟರ್ ಬೇಗ ಹತ್ತು ಪ್ರತಿಭಾ ಪುರಸ್ಕಾರ यशवंत दर्शन ऐश्वर्या भी श्राव्या अरुला दिलीजी दिली संजना के अश्विनी ए प्रज्वल बी रक्षिता ಕಡೆ ರಿಅರೇಂಜ್ ಮಾಡ್ತಾರೆ ಹಾಗೆ ಮುಂದಕ್ಕೆ ಮೆರಿಟ್ ಸರ್ಟಿಫಿಕೇಟ್ ವಿತರಣೆ ಆಗಲಿದೆ. ಧನ್ಯಶ್ರೀ ಉದಿತ್ ಯು ಸುವರ್ಣ, ನಿಹಾರಿಕಾ ಕೆ, ಚರಿತ್ ಎಸ್ ಸುವರ್ಣ, ಆದೇಶ್ ಪಿ ಕೋಟ್ಯಾನ್ ವೇದಿಕೆ ಹತ್ತಿರ ಬರಬೇಕು. ಹಾಗೆ ಅಭಿಷೇಕ್ ರಾಘವೇಂದ್ರ, ಧನುಷ್ ಆರ್ ಪಿ, ಪ್ರಣತಿ ಎಸ್, ರಿತಿಕಾ ಆರ್, ಶ್ರದ್ಧಾ ಕೆ ಎಸ್ ದಯವಿಟ್ಟು ವೇದಿಕೆಯ ಮುಂಭಾಗ ಬನ್ನಿ. ಧನ್ಯಶ್ರೀ ಡಾಕ್ಟರ್ ಆಫ್ ಶ್ರೀಮತಿ ಶಾರದಾ SSLC ಪರೀಕ್ಷೆಯಲ್ಲಿ 90.88% ಅಂಕಗಳನ್ನು ಪಡೆದಿದ್ದಾರೆ. ಮುಂದಕ್ಕೆ ಉದಿತ್ ಯು ಸುವರ್ಣ, ಸನ್ ಆಫ್ ಉದಯ್ SL 91.7% ಅಂಕಗಳನ್ನು ಪಡೆದಿದ್ದಾರೆ SSLC ಪರೀಕ್ಷೆಯಲ್ಲಿ. ನಿಹಾರಿಕಾ ಕೆ ಡಾಕ್ಟರ್ ಆಫ್ ಜಯನಂದ ಕೋಟ್ಯಾನ್ 93.44% ಅಂಕಗಳನ್ನು ಪಡೆದಿದ್ದಾರೆ SSLC ಪರೀಕ್ಷೆಯಲ್ಲಿ. ಚರಿತ್ ಎಸ್ ಸುವರ್ಣ, ಪ್ರಣತಿ ಎಸ್, ಡಾಕ್ಟರ್ ಆಫ್ ಸುರೇಶ್ BM PUC ಪರೀಕ್ಷೆಯಲ್ಲಿ 89% ಅಂಕಗಳನ್ನು ಪಡೆದಿದ್ದಾರೆ. ರಿಅರೇಂಜ್ ಮಾಡ್ತಾರೆ 10 ಜನ ಪ್ರಣತಿ ಬೀನಾ ಎಸ್ ಎಸ್ ಹೋಗಿ ಯಾರು ಓದ್ಬಿಡಿ ರಿತಿಕಾ ಆರ್, ಡಾಕ್ಟರ್ ಆಫ್ ರಾಜು PUC ಪರೀಕ್ಷೆಯಲ್ಲಿ 91.16% ಅಂಕಗಳನ್ನು ಪಡೆದಿದ್ದಾರೆ. ನಿಹಾರಿಕಾ ಕೆ, ಚರಿತ್ ಎಸ್ ಸುವರ್ಣ, ಸನ್ ಆಫ್ ಸಂಜಯ್ ಪೂಜಾರಿ 94.56% ಅಂಕಗಳನ್ನು ಪಡೆದಿದ್ದಾರೆ SSLC ಪರೀಕ್ಷೆಯಲ್ಲಿ. ಆದೇಶ್ ಪಿ ಕೋಟ್ಯಾನ್, ಸನ್ ಆಫ್ ಪ್ರವೀಣ್ ಪೂಜಾರಿ, ಆಮೇಲೆ ಕಚೇರಿನಲ್ಲಿ ಆಮೇಲೆ ಸಂಘದ ಕಚೇರಿಯಲ್ಲಿ ಅಭಿಷೇಕ್ ರಾಘವೇಂದ್ರ, ಸನ್ ಆಫ್ ರಾಘವೇಂದ್ರ 84.66% ಅಂಕಗಳನ್ನು ಪಡೆದಿದ್ದಾರೆ PUC ಪರೀಕ್ಷೆಯಲ್ಲಿ. ಓಕೆ, ಉಳಿದಂತಹ ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮ ಮುಗಿದ ನಂತರದಲ್ಲಿ ಅವರ ಮೆರಿಟ್ ಸರ್ಟಿಫಿಕೇಟ್ ಅನ್ನು ವಿತರಣೆ ಮಾಡಲಾಗುತ್ತೆ. ವತಿಯಿಂದ ಏರ್ಪಡಿಸಲ್ಪಟ್ಟಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳ 170ನೇ ಜಯಂತಿ ಆಚರಣೆ, ಪ್ರತಿಭಾ ಪುರಸ್ಕಾರ ಹಾಗೂ ವಿದ್ಯಾರ್ಥಿ ವೇತನ ವಿತರಣೆಯ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ಅಧ್ಯಕ್ಷರಾಗಿ ವಹಿಸಿದಂತಹ ನಮಗೆ ಅತ್ಯಂತ ಗೌರವಿತರು, ನಮಗೆ ಆತ್ಮೀಯರು, ಸಂಘದ ಅಧ್ಯಕ್ಷರಾಗಿರುವಂತಹ ರವೀಂದ್ರ ಕುಮಾರ್ ಅವರೇ, ಕಾರ್ಯಕ್ರಮದ ಗಣ್ಯ ಅತಿಥಿಗಳು ಉಪಸ್ಥಿತರಂತಹ ನಮಗೆ ಅತ್ಯಂತ ಗೌರವಿತರಾಗಿರುವಂತಹ ಇತಿಹಾಸ ಪ್ರಸಿದ್ಧ ಪವಿತ್ರವಾದ ಚೌಡೇಶ್ವರಿ ದೇವಸ್ಥಾನದ ಶ್ರೀ ರವಿ ಕುಮಾರ್ ಅವರೇ, ವೇದಿಕೆ ಮೇಲೆ ಗಣ್ಯ ಅತಿಥಿಯಾಗಿ ಉಪಸ್ಥಿತರಿದ್ದು ನಿಮ್ಮೆಲ್ಲರ ಪ್ರೀತಿಪೂರ್ವಕ ಗೌರವ ಸ್ವೀಕರಿಸಿದಂತಹ ಮಂಗಳೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಗೌರವ ಶ್ರೀ ಸದಾಶಿವ ಉಳ್ಳಾಲ್ ಅವರೇ, ಬಂಡವಾಳ ಪ್ರಾಧಿಕಾರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬೇಬಿ ಕುಂದರ್ ಅವರೇ, ಅದೇ ಬಹುಶಃ ಇವತ್ತಿನ ಸನ್ಮಿತ ವಿದ್ಯಾರ್ಥಿಗಳಲ್ಲಿ ಬಹುಶಃ ಇವತ್ತು ತಮ್ಮ ವಿಶೇಷವಾದ ಅಪರಿಚಿತ ದೀಕ್ಷಿತ ಆರ್ ಅವರೇ, ಪ್ರಮಿತ್ CP ಅವರೇ, ವೇದಿಕೆ ಮೇಲೆ ಉಪಸ್ಥಿತಂತ ಗೌರವಿಸಿದಂಥ ಮಹಿಳಾ ಮಂಡಲದ ಅಧ್ಯಕ್ಷರಾದ ಗೌರವ ಶ್ರೀಮತಿ ನಲ್ಲಾಶ್ರೀ ಸಣ್ಣಪ್ಪನವರೇ, ವೇದಿಕೆ ಮೇಲೆ ಉಪಸ್ಥಿತರಾದ ನಮ್ಮ ಈ ಸಂಘದ ಗೌರವಾಧ್ಯಕ್ಷರಾದ ಗೋಪಾಲ್ ಕೃಷ್ಣನ್ ಅವರೇ, ಅದೇ ರೀತಿ ಕೇಶವ್ ಪೂಜಾರ್ ಅವರೇ, ಜಯಂತಿ ವಿಜಯ ಕೃಷ್ಣರ್ ಅವರೇ, ಸಂಪತ್ ಅವರೇ, ಜಯಾನಂದ್ ಪೂಜಾರ್ ಅವರೇ, ದಾಮೋದರ್ ಸ್ವರ್ಣ ಅವರೇ, ನಾರಾಯಣ್ ಪೂಜಾರ್ ಅವರೇ, ವಿ ಗೋಪಾಲ್ ಅವರೇ, ಅದೇ ರವಿ ಪೂಜಾರ್ ಅವರೇ, ಸಂತೋಷ್ ಕುಮಾರ್ ಬಂಗೇರ್ ಅವರೇ, ಕೃಷ್ಣ ಪೂಜಾರಿ ಅವರೇ, ಇನ್ನಿತರ ಸರ್ವ ಸದಸ್ಯರೇ, ನನ್ನ ಮುಂದಿರುವ ಈ ಒಂದು ಅಸೋಸಿಯೇಷನ್ನ ಎಲ್ಲ ಹಿತೈಷಿ ಮತ್ತು ಇನ್ನಿತರ ಪದಾಧಿಕಾರಿ ಮತ್ತು ಸದಸ್ಯರೇ, ಗುರು ಹಿರಿಯರೇ, ಸೋದರರೇ, ಆತ್ಮೀಯ ಮಿತ್ರರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಅವರ ಪೋಷಕ ವರ್ಗದವರೇ, ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ನಾನು ಬಹುಶಃ ನಿಮ್ಮೆಲ್ಲರ ಆಶೀರ್ವಾದ ಪಡೆದುಕೊಂಡು ಪ್ರಪಂಚ
ಬ್ರಹ್ಮಶ್ರೀ ನಾರಾಯಣ ಗುರುಗಳ 120ನೇ ಜಯಂತಿಯ ಶುಭಾಶಯವನ್ನು ಈ ಜನತೆ ಪರವಾಗಿ ನನಗೆ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. 120ನೇ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿಯನ್ನು ಬಿಲ್ಲವ ಸಂಘ ಬೆಂಗಳೂರಿನಲ್ಲಿ ಆಚರಣೆ ಮಾಡುವಾಗ ನನ್ನನ್ನು ಈ ಕಾರ್ಯಕ್ರಮ ಆಹ್ವಾನಿಸಿ ನಿಮ್ಮೆಲ್ಲರ ಆಶೀರ್ವಾದ ಪಡಲಿಕ್ಕೆ ಕೊಟ್ಟಂತ ಅವಕಾಶ ಅದು ದೇವರು ಕೊಟ್ಟಂತ ಭಾಗ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ಬ್ರಹ್ಮಶ್ರೀ ನಾರಾಯಣ ಗುರು ತತ್ವ ಆದರ್ಶ ಅವತ್ತಿನ ಕಾಲದಲ್ಲಿ ಮಾತ್ರ ಅಲ್ಲ, ಇವತ್ತಿನ ಕಾಲಕ್ಕೂ ಕೂಡ ಇಡೀ ಒಂದು ವರ್ಗ ಮಾತ್ರ, ಒಂದು ಜಾತಿ ಮಾತ್ರ, ಇಡೀ ಎಲ್ಲ ಜಾತಿ ಎಲ್ಲ ಧರ್ಮದವರಿಗೆ ಕೂಡ ಸಾಮಾಜಿಕವಾಗಿ ಚಿಂತನೆ ಮತ್ತು ಸಮಾಜದಲ್ಲಿ ಸುಧಾರಣೆ ಮತ್ತು ಬದಲಾವಣೆ ತರಲಿಕ್ಕೆ ಅತಿ ಅಗತ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅವತ್ತಿನ ಚಿಂತನೆಗಳು ಕೂಡ ಇವತ್ತು ಅಗತ್ಯವಾದರೆ ಅವತ್ತು ಆ ಚಿಂತನೆ ಒಂದು ಕನ್ನಡ ಇಲ್ಲದ ಕಾಲದಲ್ಲಿ, ಶಿಕ್ಷಣ ಸರಿಗಿಲ್ಲದ ಕಾಲದಲ್ಲಿ, ಟಿವಿ ಇಲ್ಲದ ಪೇಪರ್ ಏನಿಲ್ಲ ಕಾಲದಲ್ಲಿ ಅವತ್ತು ಮಾಡಿದ ಆ ಚಿಂತನೆಗಳು ಬಹುಶಃ ಆ ಒಂದು ವ್ಯಕ್ತಿತ್ವ ದೊಡ್ಡ ಆ ವಿದ್ವಾಂಸಕ್ಕೆ ಅಥವಾ ಒಂದು ಮೇಧಾವಿತನ ಅದು ದೇವರ ಕೊಟ್ಟ ಶಕ್ತಿ ಅದನ್ನು ಆಲೋಚನೆ ಮಾಡಲಿಕ್ಕೆ ಇವತ್ತು ಬರ್ತದೆ. ಆದ ಕಾರಣ ಬ್ರಹ್ಮಶ್ರೀ ಆದರ್ಶ ಈ ಸಮಾಜದ ರಾಜ್ಯದ ಮತ್ತು ದೇಶದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಅವರು ಅತ್ಯಂತ ಅಳವಡಿಸಿಕೊಂಡಾಗ, ವ್ಯಕ್ತಿತ್ವ ರೂಪಿಸಿಕೊಂಡಾಗ ಅತ್ಯಂತ ಸಫಲತೆ ಬರುವಂಥ ಅವಕಾಶ ಖಂಡಿತವಾಗಿ ಆಗ್ತದೆ. ನಾವೆಲ್ಲರೂ ಕೂಡ ಇವತ್ತು ಆಲೋಚನೆ ಮಾಡಲೇಬೇಕಾಗ್ತದೆ. ನಾನು ಬಹುಶಃ ಅತ್ಯಂತ ಸಣ್ಣದಿಂದಲೇ ಎಲ್ಲ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ನಾನೆಲ್ಲ ಕೂಡ ಇವತ್ತು ಭಾಗವಹಿಸುವ. ಯಾಕೆಂತ ಹೇಳಿದರೆ ನಾನು ಕಾಲೇಜು ಸಮಯದಲ್ಲಿ ಬಹುಶಃ ನಮ್ಮ ಗೋಕರ್ಣೇಶ್ವರ ದೇವಸ್ಥಾನದ ಪುನರ್ ನಿರ್ಮಾಣಗೊಂಡು ಅವತ್ತು ರಾಜೀವ್ ಗಾಂಧಿ ಉದ್ಘಾಟನಾ ಕಾರ್ಯಕ್ರಮದ ಸಂದರ್ಭದಲ್ಲಿ ನಾನು SDM ಕಾಲೇಜ್ ವಿದ್ಯಾರ್ಥಿ ಫಸ್ಟ್ ಇಯರಲ್ಲಿದ್ದೆ. ಅವತ್ತು ಕೂಡ ಅಲ್ಲಿ ಭಾಗವಹಿಸುವಂಥ ಒಂದು ಅವಕಾಶ, ಒಳಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಅಷ್ಟು ರಶ್ ಇದರಲ್ಲಿ ಸಕ್ರಿಯವಾಗಿ ಎಲ್ಲ ರೀತಿಯ ಕಾರ್ಯಕ್ರಮ ಭಾಗವಹಿಸಿದವನು. ಅಷ್ಟು ಮಾತ್ರ ಸನ್ಮಾನ್ಯ ಜನಾರ್ದನ್ ಪೂಜಾರಿಯ ಇವತ್ತು ನನ್ನ ತಂದೆ ಶಾಸಕರಾಗಿದ್ದು ಕೂಡ ನನಗೆ ರಾಜ್ಯಕ್ಕೆ ಗುರುವಾಗಿ ಎಲ್ಲ ರಾಜ್ಯಕ್ಕೆ ವಿಚಾರಗಳನ್ನು ಸಮರ್ಪಕವಾಗಿ ಕಲ್ತಿದ್ರೆ ಸನ್ಮಾನ್ಯ ಜನಾರ್ದನ್ ಪೂಜಾರಿಯ ಗರಡಿಯನ್ನು ಸನ್ಮಾನ್ಯ ಜನಾರ್ದನ್ ಪೂಜಾರಿ ರಾಜಕೀಯ ಮಾತ್ರ ಅಲ್ಲ, ಸಾಮಾಜಿಕವಾಗಿ ಇರಬೇಕು, ಧಾರ್ಮಿಕವಾಗಿ ಇರಬೇಕು, ಸರ್ವಧರ್ಮಕ್ಕೆ ಪ್ರೀತಿಸಬೇಕು ಮತ್ತು ಶಿಸ್ತುಬದ್ಧವಾಗಿ ಇರಬೇಕಂದ ದೊಡ್ಡ ಮಟ್ಟದ ನಮಗೆ ದಿಕ್ಸೂಚಿ ಕೊಟ್ಟಂಥ ನಾಯಕರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವುದು. ನನಗೆ ಇವತ್ತು ನೆನಪಾಗ್ತದೆ, ನಮಗಾಗಲೇ ಜೋರು ಸಣ್ಣ ತಪ್ಪಾದರೂ ನಮಗೆ ಬಹಳಷ್ಟು ಜೋರು ಮಾಡ್ತಾಯಿದ್ರು. ನನಗೆ ಈಗಲೂ ನೆನಪಿದೆ, ಆಗ ನಮ್ಮ ಸ್ಟೂಡೆಂಟ್ ಲೀಡರ್ಗಳು ನಮಗೊಂದು ಫೋರ್ಸ್ ಅದು ಬೇರೆ ಇತ್ತು. ಕೆಲವೊಮ್ಮೆ ಸ್ಟಾರ್ಟಿಂಗ್ ಹೋದಾಗ ಸಡನ್ ರೂಮಿಗೆ ಹೋದಾಗ ಸರ್ಕಿಟ್ ಹೌಸ್ನಲ್ಲಿ ಸುರುಪಿದೆ ಬಲೆ ಗುಬಿಬಾರ್ದು ಬಲೆ ಅಂತೇಳಿ ನಮ್ಮ ಶರ್ಟ್ ನಮ್ಮ ಬಟನ್ ಓಪನ್ ಇದ್ದರೆ ಬಟನ್ ಹಾಕಿಸಿ ನಮ್ಮೊಳಗೆ ಕರೆಯುವಂಥ ಪರಿಸ್ಥಿತಿ ಇತ್ತು. ಅವತ್ತು ಕಲಿಸಿದ್ದು ನಮ್ಗೆ ಈಗಲೂ ಕೂಡ ಒಂದೊಂದು ಸಿಸ್ಟಮ್ ಆಗಿ ಬರುವಂಥ ವಿಚಾರಗಳು ಇವತ್ತು. ಸೊ ಯಾವ ಸಣ್ಣ ಮಕ್ಕಳಿಗೆ ಯಾವ ರೀತಿಯಲ್ಲಿ ಒಂದು ಶಿಸ್ತುಬದ್ಧವಾಗಿ ಒಂದು ಸಮಾಜ ಇರಬೇಕಾ ಎಲ್ಲ ರೀತಿಯ ಕಟ್ಟುನಿಟ್ಟಾಗಿ ಒಂದು ಸಂದರ್ಭ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ವೇದಕುಮಾರ್ ನನಗೆ ಈಗ ಆಗ 8ನೇ ನಾವು ಜನಾರ್ದನ್ ಯಾಕೆಂತ ಹೇಳಿದರೆ ನಾನು ಆ ಸಂಜೆ ಹೊತ್ತು ಇಲ್ಲಿ ಬೆಳಿಗ್ಗೆ ಹೊತ್ತು ನನಗೆ ಫ್ರೀ ಟೈಮ್ ಇದ್ದಾಗ ನಾವೆಲ್ಲ ಸರ್ಕಿಟ್ ಹೌಸಲ್ಲೇ ಪೂಜಾರಿ ಬಂದಾಗ ಅವ್ರ ಜೊತೆ ರಾತ್ರಿ ಪೂಜಾರಿಯವ್ರ ಮನೆಗೆ ಹೋದ ನಂತರ ನಾವು ಮನೆಗೆ ಹೋಗೋದು 11 ಗಂಟೆ 1 ಗಂಟೆ ಕಾರಲ್ಲಿ ಕೂತ್ಕೊಂಡು ಅವ್ರಿಗೆ ನಮಸ್ಕಾರ ಮಾಡಿದ ನಂತರವೇ ನಾನು ವಿದ್ಯಾರ್ಥಿ ಆಗಿದ್ದಲ್ಲಿ ಕೂಡ ಅಷ್ಟೇ. ಆಗೆಲ್ಲ ನಮ್ಮ ಹಿರಿಯರಾದ ಆನಂದ ಇರಲಿ, ವೇದನ್ ಕುಮಾರ್ ಇರಲಿ, ಜಯವಿಕ್ರಮ್ ಅವರು, ಹರೀಶ್ ಮಂಡ್ರಾವ್ ಅವರು, ಹರೀಶ್ ಕುಮಾರ್ ಅವರು, ಅದೇ ನಮ್ಮ ನೋನ ಪೂಜಾರಿ ಅವರು, ಕೂಲೂರಿನ ವಿಶ್ವನಾಥರವರು, ಇವರೆಲ್ಲ ಕೂತ್ಕೊಂಡು ಇದೆಲ್ಲ ಜೊತೆ ಬೆರೆತುಕೊಂಡು ನನ್ನ ಸಣ್ಣ ವಯಸ್ಸಿನಲ್ಲಿ ಇವೆಲ್ಲ ಜೊತೆ ಕೂತ್ಕೊಂಡು ಬೆರೆತುಕೊಂಡು ನಿಮ್ಮ ಸಮಾಜದ ಹಲವಾರು ವಿಚಾರಗಳನ್ನು ತಿಳಿಯುವಂಥ ಅವಕಾಶ ನನ್ನ ಕಾಲೇಜ್ ಸಮಾಜದಲ್ಲಿ ಇದ್ದುಕೊಂಡು ನಮ್ಮ ವ್ಯಕ್ತಿತ್ವದಲ್ಲಿ ನಮಗೆ ಸೇರಿಸಿಕೊಳ್ಳುವಂಥ ಅವಕಾಶ ಇವತ್ತು ಆಗಿದ್ದು. ಅಷ್ಟು ಮಾತ್ರ ನನ್ನ ಬಹುಶಃ ಇವತ್ತು ದೇವಸ್ಥಾನದ ಯಾವುದೇ ಒಂದು ಗೋಕರ್ಣ ದೇವಸ್ಥಾನದ ಎಲ್ಲ ಕಾರ್ಯಕ್ರಮಗಳು ಅದು ನಮ್ಮ ಗ್ಲಾಸ್ ಹೌಸಿಂದ ಇದ್ದು ಪಕ್ಕದಲ್ಲಿ ಗಾರ್ಡನ್ ಇರೋದು ಅಥವಾ ಹಾಲ್ ಮಾಡುವಾಗ ಸಕ್ರಿಯವಾಗಿ ಅದರಲ್ಲಿ ಕಾರ್ಯಕರ್ತನಾಗಿ ಪೂಜೆ ಏನಕ್ಕೆ ಕೆಲಸ ಕೂಡ ನಾವೆಲ್ಲ ಒಂದು ಜೊತೆಯಲ್ಲಿ ಹೋಗಿ ಅಲ್ಲಿಗೆ ಒಂದು ಸ್ವಯಂಸೇವಕರಾಗಿ ನಾವು ಕೆಲಸ ಮಾಡುವವರು. ನಾನು ಮೊನ್ನೆ ನಾನು ಹೇಳಿದ್ದೆ, ನಾನು ಆಗ ಅರ್ಧ ಮಾತ್ರ ಮಾರ್ಬಲ್ ಆಗಿತ್ತು, ಈಗೆಲ್ಲ ಫುಲ್ ಮಾರ್ಬಲ್ ಆಗಿದ್ದಾರೆ. ಸ್ಟಾರ್ಟಿಂಗ್ಗೆ ಅಲ್ಲಿ ಹಾಲ್ ಆಗಿರಲಿಲ್ಲ, ಈ ಆಫೀಸ್ ಮಾತ್ರ ಇತ್ತು, ಹಾಲ್ ಯಾವುದು ಕೂಡ ಆಗಿರಲಿಲ್ಲ, ಅರ್ಧಕ್ಕೆ ಮಾತ್ರ ಮಾರ್ಬಲ್ ಇತ್ತು. ನಾನಾಗ ಒಂದು 11 ಗಂಟೆಗೆ ನಾನು, ಸಂತೋಷ್ ಶೆಟ್ಟಿ, ಸುಮಂತರಾವ್, ಪ್ರೇಮನಾಥ್ ಎಲ್ಲ ನಾವು NSA ವಿದ್ಯಾರ್ಥಿಗಳು ಮಧ್ಯಾಹ್ನ ಮಾತಾಡುವಾಗ ಹೇಳಿದೆ, ಅಲ್ಲಿ ಮಾರ್ಬಲಲ್ಲಿ ಸ್ವಲ್ಪ ಕಲೆ ಇದೆ ಸರ್ ಅಂತ ಹೇಳಿದೆ. ಮಾರ್ಬಲಲ್ಲಿ ಸ್ವಲ್ಪ ಕಲೆ ಇದೆ ಅಂತೇಳಿ ಹೌದಂತೇಳಿ ಸರ್ ಫೋನ್ ತೆಗೆದು
ಫೋನ್ ತೆಗೆದು ಹೇಳಿದ್ರು ಕಾದಲ್ಲಿ 1 ಜನ ಬರ್ತಿದ್ರು ಐದು ಕಲರ್ಗೆ ಪೈಪ್ಲ ಸೋಪ್ ಹೋಗಿ ಗಡ್ಡೆ ಕ್ಲೀನ್ ಮಾಡ್ಬಾರ್ದು ಅಂತ ಮತ್ತೆ ಹೇಳಿದ್ರು. ನಾನು 3 ಜನ ಹೋಗಿ ಹೇಳಿದಾರೆ ಅಂತ ಬಿಡ್ಲಿಕ್ಕೆ ಆಗೋದಿಲ್ಲಲ್ಲ. ನನಗೆ ಬೇಕಾದ ನೀನು ಕೆಲಸ ಮಾಡಿ ನನಗೆ ಸಂತೋಷ ಬರ್ತದೆ. ಆದ ಕಾರಣ ಎಲ್ಲ ಕೂಡ ಅವತ್ತು ನಿಮ್ಮ ಈ ಸಮಾಜದ ಬೆರೆತುಕೊಂಡು ಎಲ್ಲ ರೀತಿಯ ಆ ವ್ಯಕ್ತಿತ್ವ ಇವತ್ತನ್ನು ಗುರುತಿಸಿಕೊಂಡು ನಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲಿಕ್ಕೆ ನಮಗೆ ದೊಡ್ಡ ಮಟ್ಟದ ಅವಕಾಶ ಇತ್ತು ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ನಮ್ಮ ಎಷ್ಟೇ ದೊಡ್ಡ ಸ್ಥಾನದಲ್ಲೂ ಕೂಡ ನಿಮ್ಮ ಸಮಾಜವನ್ನು ನಮಗೆ ಯಾವತ್ತೂ ಕೂಡ ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ರವಿಕುಮಾರ್ ಬಂದಾಗ ನಾವು ಮುಂದೆ ನಿಂತು ಬೈರೇಗೌಡ ಜೊತೆ ಮಾತಾಡಿಕೊಂಡು ಬಹುಶಃ ಇವತ್ತು ಕೆಲಸ ಕಾರ್ಯಗಳ ಮುಂದೆ ಬಂದಿದ್ದೇವೆ. ಈಗಾಗಲೇ ಬಹುಶಃ ನಿಮ್ಮ ಆದಾಯದ ರಿಪೋರ್ಟನ್ನು ಬೇಗ ಒಮ್ಮೆ DC ಬರಲಿ. ಒಮ್ಮೆ ಬಂದ ತಕ್ಷಣ ಅದನ್ನು ಸಚಿವ ಸಂಬಂಧ ತಂದು ಅದನ್ನು ಸ್ಯಾಂಕ್ಷನ್ ಕೊಡೋ ಜವಾಬ್ದಾರಿ ಅದು ನನ್ನ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ನಿಮ್ಮ ಕಾಲದಲ್ಲಿ ನಮ್ಮ ಜಾಗ ಮಾತ್ರ ಅಲ್ಲ, ಜಗತ್ತಿಗೆ ಬಿಲ್ಡಿಂಗ್ ಕೂಡ ನಿಮ್ಮ ಕಾಲದಲ್ಲಿ ಹಾಗೆ ಅದಕ್ಕಾಗಿ ಬಹುಶಃ ಮತ್ತೆ ನಾನು ಅದು ಸ್ವಲ್ಪ ಫಾಲೋ ಅಪ್ ಕೂಡ ನಿಮಗೆ ಗೊತ್ತಿಲ್ಲ, ನಾನು ಹೇಳ್ಬೇಕಂತಲ್ಲ ರವಿಕುಮಾರ್ ಫಾಲೋ ಅಪ್ ಮಾಡೋ ನಂಬರ್ 1 ನಾವು. ಯಾಕಂದರೆ ಮುಂಚೆ ನಾನು ಬೆಂಗಳೂರಿನ ವಿದ್ಯಾರ್ಥಿ ನಾಯಕರಿದ್ದಾಗ ಮೀಟಿಂಗ್ ಬಂದಾಗ ಕೋರಮಂಗಲದಲ್ಲಿ ಒಂದರ ಆಫೀಸಲ್ಲಿ ಅವತ್ತು ಅವ್ರ ಮನೆಯಲ್ಲಿ ಕೂತ್ಕೊಂಡು ನನ್ನ ಸಮಯ ಹೇಳಿಕೊಂಡು ಎಲ್ಲ ವಿಚಾರ ಮಾತಾಡಲಿಕ್ಕೆ ಹಲವಾರು ವಿಚಾರಗಳನ್ನು ಕೇಳಲಿಕ್ಕೆ ಹೊಂದಿತ್ತು. ಅಥವಾ ಅವತ್ತಿನ ಆಚೆ ಕಾಲದಲ್ಲಿ ಯಾರಾದರೂ ಪೂಜ್ಯರ ಜೊತೆ ಹೋಗಿ ನನ್ನ ಬಗ್ಗೆ ಯಾರು ಚಾಡಿ ಹೇಳಿದರೆ ಅದನ್ನು ಪ್ಯಾಚಪ್ ಮಾಡೋದು ರವಿಕುಮಾರ್ ಅಂತ ಹೇಳಲಿಕ್ಕೆ ನಾನು ತುಂಬ ಆ ಕಾಲದಲ್ಲಿ ರಾಜಕೀಯದಲ್ಲಿದ್ದದ್ದು ಸ್ವಾಭಾವಿಕ. ಆದ ಕಾರಣ ಇವರ ಕಾಲದಲ್ಲಿ ಬಹುಶಃ ಅದನ್ನು ಆಗಲಿಕ್ಕೆ ನನಗೆ ಅತ್ಯಂತ ಸಂತೋಷ. ಇಲ್ಲೊಂದು ಟೀಮ್ ವರ್ಕ್. ಮತ್ತು ನಾನು ಹೇಳ್ತೇನೆ, ಸರ್ಕಾರದ ಕೆಲಸ ನಾನು ಯಾವಾಗ ಹೇಳೋದಿದೆ ಫಾಲೋ ಅಪ್ ಅತಿ ಅಗತ್ಯ. ನಾನು ಅದಕ್ಕೆ ಯಾವಾಗಲೂ ಕೂಡ ಹೇಳ್ತಾ ಇರ್ತೇನೆ, ಸರ್ಕಾರದ ಕೆಲಸ ಈಗಿನಲ್ಲ, ಹಿಂದಿನ ಈ KSRT ಬಸ್ ಇರ್ತಾರೆ, ಗೌರ್ಮೆಂಟ್ ಬಸ್ ಇರ್ತಾರೆ, ಅದು ಹೊರಡ್ತದೆ, ಯಾವಾಗ ಮುಟ್ತದೆ ಗೊತ್ತಿಲ್ಲ. ಅದನ್ನು ದೂಡಿ ಅದನ್ನು ಮುಟ್ಟಿಸ್ಬೇಕು. ಇಲ್ಲಾಂದರೆ ಬ್ರೇಕ್ ಇದೆಲ್ಲ ಆಗ್ತದೆ, ನಮ್ಮ ಗೇರ್ ಬಾಕ್ಸಲ್ಲಿ ಹಾಲಾಗ್ತದೆ. ಹೇಗೆ ಅದನ್ನು ದುಡ್ಡು ಮುಟ್ಟಿಸುವಂಥ ಕೆಲಸ ಇವತ್ತು ಮಾಡಬೇಕಾಗ್ತದೆ. ಆದರೆ ನೀವು ಅದನ್ನು ಇಲ್ಲಿಂದ ಅಲ್ಲಿಂದ ಬರಲಿ, ಅಲ್ಲಿಂದ ಬಹುಶಃ ಮುಂದೆ ತಗೊಂಡು ಹೋಗೋದ ಕೆಲಸವನ್ನು ಖಂಡಿತವಾಗಿ ನಾನು ಮಾಡ್ತಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಆಹ್ವಾನಿಸಿದ್ದಾರೆ. ಒಂದು ನಾನು ಇಲ್ಲಿ ಶಾಸಕನಾಗಿದ್ದೆ, ಒಂದು ಅವರೆಲ್ಲ ಜೊತೆಯಲ್ಲಿದ್ದೆ, ಶಾಸಕನಾಗಿದ್ದೆ, ಬಹುಶಃ ರಾಜ್ಯ ಸಚಿವ ಸಂಪುಟದ ಸದಸ್ಯನಾಗಿ ಮಂತ್ರಿ ಆಗಿದ್ದೆ. ಈಗ ರಾಜ್ಯ ವಿಧಾನಸಭೆ ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡ ಅವಕಾಶ ಆಗಿದೆ. ಅದಕ್ಕಿಂತಲೂ ಜಾಸ್ತಿ ನನ್ನ ಯಾಕೆ ಇವತ್ತು ನಿಮ್ಮ ಮಧ್ಯೆ ಕರೆದಿದ್ದಾರೆ ಅಂತ ಹೇಳಿದರೆ, 30-40 ವರ್ಷಗಳ ಹಿಂದೆ ನಿಮ್ಮಾಗೆ ಅಲ್ಲಿ ಕೂತ್ಕೊಂಡ UT ಖಾದರ್ ಇವತ್ತು ರಾಜ್ಯದ ವಿಧಾನಸಭಾ ಅಧ್ಯಕ್ಷ ಆಗುವುದಾದರೆ ಅದು UT ಖಾದರ್ ಮಾತ್ರ ಅಲ್ಲ, ನಿಮ್ಗೆಲ್ಲರಿಗೂ ಕೂಡ ದೇವರ ಶಕ್ತಿ ಕೊಟ್ಟಿದ್ದಾನೆ. ನೀವೆಲ್ಲರೂ ಕೂಡ ಸ್ಥಾನಕ್ಕೆ ಹೋಗಬೇಕೆಂದು ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ಪ್ರೇರಣೆಯಾಗಿ ನಿಂತಿದ್ದಾರೆ. ಸೊ ವಿದ್ಯಾರ್ಥಿ ಮತ್ತು ಯುವಕರು ನಮ್ಮನ್ನು ವೇದಿಕೆ ಸನ್ಮಾನಿತರನ್ನು ಕೂತ್ಕೊಂಡು ನೀವು ಸಂತೋಷ ಪಡೋದು ಮಾತ್ರ ಅಲ್ಲ, ನೀವು ಕೂಡ ಆ ಸ್ಥಾನಕ್ಕೆ ಹೋಗ್ಬೇಕು, ಅದಕ್ಕಿಂತ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕು ಅಂತ ದೊಡ್ಡ ಕನಸನ್ನು ಕಾಣಬೇಕು. ಆ ದೊಡ್ಡ ಕನಸೇ ಅದು ಬಿಲ್ಲವರ್ ಸಂಘ ಅಸೋಸಿಯೇಷನ್ ಕನಸು. ಅದಕ್ಕಾಗಿ ಒಂದು ಪ್ರತಿಯೊಬ್ಬ ಪುರಸ್ಕಾರ ಗೌರವ ಮಾರ್ಕ್ ಬರೆದವರಿಗೆ ಪ್ರೇರಣೆಗೆ ಕೊಡುವಂಥ ಮಾರ್ಕ್ಸ್ ಮತ್ತು ಅದಕ್ಕೆ ವಿಶೇಷವಾದ ಪ್ರೋತ್ಸಾಹವನ್ನು ಕೊಡುವಂಥ ದೊಡ್ಡ ಮಟ್ಟದ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದಾರೆ ಹೇಳಲಿಕ್ಕೆ ಇಚ್ಛಿಸ್ತೇನೆ. ನಾನು ಬಹುಶಃ ಎಲ್ಲ ವಿದ್ಯಾರ್ಥಿಗಳನ್ನು ತಾವು ಏನು ಇವತ್ತು ಸ್ಕಾಲರ್ಶಿಪ್ ಕೊಟ್ಕೊಂಡಿದ್ದೀರಿ, ಬಹುಶಃ ತಾವು ಇವತ್ತು ಯಾರು ಪ್ರತಿಭಾ ಪುರಸ್ಕಾರ ಪ್ರಶಸ್ತಿ ಪಡೆದಿದ್ದೀರಿ, ಎಲ್ಲರ ಪರವಾಗಿ ಅಭಿನಂದಿಸುವುದು. ಯಾಕಂದರೆ ಹೇಳಿದರೆ ಬಹುಶಃ ನೀವು ಇವತ್ತು ಅದು ನಿಮಗೆ ಕೊಟ್ಟಂಥ ಗೌರವ ಮಾತ್ರ ಅಲ್ಲ, ಅಥವಾ ನಿಮಗೆ ಸಹ ಅವಕಾಶ ಮಾತ್ರ ಅಲ್ಲ, ನೀವು ಎಷ್ಟೇ ಕಷ್ಟ ಆದರೂ ಕೂಡ ಆ ಎಲ್ಲ ಇದ್ದಂಥ ಮೂಲ ನಿಮಗೆ ಸಿಕ್ಕಿದಂಥ ವ್ಯವಸ್ಥೆ ಅತ್ಯಂತ ಕಡಿಮೆ ಇದ್ದರೂ ಕೂಡ ನೀವು ಕಷ್ಟಪಟ್ಟು ಕಲಿತು ಇವತ್ತು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವುದೇ ಇನ್ನಿತೆಲ್ಲ ವಿದ್ಯಾರ್ಥಿಗಳು ಪ್ರೇರಣೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ಇವರು ಮಾಡೆಲ್ ಟು ಅದರ್ ಸ್ಟೂಡೆಂಟ್, ಬೇರೆ ವಿದ್ಯಾರ್ಥಿಗಳಿಗೆ ನೀವೊಂದು ಮಾದರಿ ಮತ್ತು ಮಾಡೆಲ್ ಆಗಿದ್ದೀರಿ. ಅದಕ್ಕಾಗಿ ನಿಮ್ಮನ್ನು ಇವತ್ತು ಕೂತ್ಕೊಂಡು ಇವತ್ತು ಗೌರವಿಸುವಂಥ ಕೆಲಸ ಇವತ್ತು ಆಗಿದೆ. ಅದಕ್ಕಾಗಿ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿ ಹೇಳಿದಿಷ್ಟೇ, ಬಡತನದಲ್ಲಿ ಹುಟ್ಟುಬಹುದು, ನೀವು ಬಡತನದಲ್ಲಿ ಸಾಯ್ಬೇಕಾದ್ರೆ ನಿಮಗೆ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಕಷ್ಟವನ್ನು ದೂರ ಮಾಡಿ ನಿಮ್ಮ ತಂದೆ ತಾಯಂದಿರಿಗೆ ನೆಮ್ಮದಿಯ ಜೀವನ ಮತ್ತು ನಿಮ್ಮದೊಂದು ಸ್ವಾಭಿಮಾನ ಬದುಕು ಕಾಣಬೇಕಾದರೆ ಅದು ಶೈಕ್ಷಣಿಕ ಕ್ಷೇತ್ರ ಮಾತ್ರ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದರೆ ಎಷ್ಟೇ ಕಷ್ಟ ಆದರೂ ಕೂಡ ನೀವು ಅತ್ಯಂತ ಶಿಕ್ಷಣ ಪಡೆದು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಇವತ್ತು ಆಗಬೇಕು. ಅದಕ್ಕಾಗಿ ಮಂಗಳೂರಿನಲ್ಲಿ ಅದು ಗೋಕರ್ಣ ಕ್ಷೇತ್ರದಲ್ಲಿ ಬೇರೆ ಆ ಕಾಲೇಜಿನ ಶಿಕ್ಷಣ ಇರಲಿ, ಟೀಚರ್ ಶಿಕ್ಷಣಕ್ಕೆ ಎಲ್ಲೂ ಕೂಡ ಉದ್ದೇಶ ಅಂತ ಹೇಳಿದರೆ ಯಾರಿಗೆ ಇಲ್ಲಿ ಸೀಟ್ ಸಿಕ್ಕದಿದ್ದರೂ ಕೂಡ ನಮ್ಮಲ್ಲಿ ಸೀಟ್ ಸಿಗ್ತದಂತೆ ಕೊಟ್ಟು ಎಲ್ಲ ಬಡವರಿಗೆ ಕೊಟ್ಟಂತಹ ಸಂಸ್ಥೆ ಇವತ್ತಾಗಿದೆ. ಯಾಕಂತ ಹೇಳಿದರೆ ಬರೆಯಲ್ಲಿ ನಿಮ್ಮ ಬಿಲ್ಲವ ಸಮಾಜ ಮಾತ್ರ ಅಲ್ಲ, ಎಷ್ಟೋ ಎಲ್ಲ ಜಾತಿ ವರ್ಗದವರು ಸೇರಿದ್ದಾರೆ.
ನನಗೆ ಕಳೆದ 3 ವರ್ಷಗಳ ಹಿಂದೆ ಇಬ್ಬರು ಮುಸ್ಲಿಂ ಹುಡುಗಿಯರು ಬಂದರು. ನಾವಲ್ಲಿ ಕೋರ್ಸ್ಕೊಂಡು ನಮಗೆ ಸೀಟ್ ಅತ್ಯಂತ ಕಡಿಮೆ ಕೊಟ್ಟಿದ್ದಾರೆ. ಸೀಟು ಕೂಡ ನಾವು ಕಲ್ತಿದ್ದೇವೆ. ನಾವು ಫೀಸ್ ಮೊದಲು ಕೂಡ ನಮ್ಮದು ಸೆಕೆಂಡ್ ಬಾಕಿ ಇದೆ, ನನಗೆ ಸರ್ಟಿಫಿಕೇಟ್ ಬಾಕಿ ಇದೆ ಅಂತ ಹೇಳಿ ನಾವು ಭಾಷೆ ಕಷ್ಟ ನನಗೆ ಇಂಟರ್ವ್ಯೂ ಹೋಗ್ಬೇಕಂತ ಹೇಳಿದಾಗ ನಾವು ಜಯವಿಕ್ರಮ್ ಅವರಿಗೆ ಫೋನ್ ಮಾಡಿ ಹೇಳಿದೆ. ಜಯವಿಕ್ರಮ್ ತಕ್ಷಣ ಪ್ರಿನ್ಸಿಪಲ್ಗೆ ಫೋನ್ ಮಾಡಿ ಅವರು ಹೇಳಿದಿಷ್ಟೇ, ಕಾಗದಲ್ಲಿ ಏನು ಹಾಕೊಂಡು ಆತು ಕೊರೋಣ ಇಚ್ಚಿಂದ ಕಾಲು ದಾಲ ಬಚ್ಚಿ ಸರ್ಟಿಫಿಕೇಟ್ ಪತ್ರ ಬೋರ್ಡ್ ಮಾತನ್ನು ಕೂಡ ಹೇಳುವಂಥ ಅವಕಾಶ ಇಂಥ ಹಲವಾರು ವಿದ್ಯಾರ್ಥಿನಿಗೆ ಇವತ್ತು ಸಮಾಜ ಕೂಡ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದಕ್ಕಾಗಿ ಬಹುಶಃ ನಿಮ್ಮನ್ನೆಲ್ಲ ಅಭಿನಂದಿಸಿಕೊಂಡು ಅದರಲ್ಲಿ ಕೂಡ ಬಿಲ್ಲವಾಸ್ ಅಸೋಸಿಯೇಷನ್ ಬೆಂಗಳೂರಿನಲ್ಲಿ ಈ ರೀತಿಯ ಒಂದು ಸಂಘ ಸ್ಥಾಪನೆ ಮಾಡಿ ನಿಮ್ಮನ್ನೆಲ್ಲ ಒಟ್ಟುಗೂಡಿಸಿ ಬಹುಶಃ ಈ ರೀತಿಯ ದೊಡ್ಡ ಮಟ್ಟದ ಈ ಒಂದು ಸಭಾವನ್ನು ಕೂಡ ಕಟ್ಟಿ ಮುಂದಿನ ದಿನಗಳಲ್ಲಿ ಕಾಲೇಜ್ ಕೂಡ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಿರೋದು ಇದು ನಿಮ್ಮ ಸಮಾಜಕ್ಕೆ ಕೊಡುವಂಥ ಅತ್ಯಂತ ದೊಡ್ಡ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದೆಲ್ಲ ಇದು ನಿಮ್ಮ ಸಮಾಜ ದೊಡ್ಡ ಸಂಪತ್ತು. ಈಗ ನೀವು ಕಟ್ಟುವಾಗ ಎಷ್ಟು ಕೋಟಿ? 15. ಈಗ ಎಷ್ಟು ಕೋಟಿ? 50. ಇನ್ನು ಸಣ್ಣ ಮಕ್ಕಳು ದೊಡ್ಡ ನಾವು ಇರ್ಬೋದು ಇಲ್ಲದಿರ್ಬೋದು. ಸಣ್ಣ ಮಕ್ಕಳು ಬಂದಾಗ 100 ಕೋಟಿ 200 ಕೋಟಿ 300 ಕೋಟಿ ಭವಿಷ್ಯತ್ತಿನಲ್ಲಿ 1000 ಕೋಟಿ ಆಸೆ ಸಂಪತ್ತನ್ನು ಬಹುಶಃ ತಾವಿವತ್ತು ಭವಿಷ್ಯ ಜನಾಂಗಕ್ಕೆ ಬಿಟ್ಟು ಹೋಗುವಂಥ ಕೆಲಸ ತಾವಿವತ್ತು ಮಾಡಿದ್ದೀವಿ. ಇದರಲ್ಲಿ ನಿಮ್ಮ ಸಂಪತ್ತು, ಆದರೆ ಇದರ ಅಸೋಸಿಯೇಷನ್ ಸಂಪತ್ತು ಮಾತ್ರ ಅಲ್ಲ, ಇಡೀ ನೀವು ಎಲ್ಲ ಸಮಾಜದ ದೊಡ್ಡ ಆಸೆ ಸಂಪತ್ತಾಗಿ ಇವತ್ತು ತಂದು ಇವತ್ತು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸಂಘಕ್ಕೆಲ್ಲ ಸಹಕಾರ ಕೊಡೋ ಜವಾಬ್ದಾರಿ ತಮ್ಮಿಂದ ಆಗೋದನ್ನು ಕೊಡುವಂಥ ಜವಾಬ್ದಾರಿ ನಿಮ್ಮದು. ಮುಂಚೆ ಶಾಲೆ ಬಂದರೆ ಅದು ದೊಡ್ಡ ಮಟ್ಟದ ಒಂದು ಕ್ರಾಂತಿಕಾರಿ ಹೆಜ್ಜೆ ಇವತ್ತು ಖಂಡಿತವಾಗಿ ಇವತ್ತು ಆಗ್ತದೆ ಅಂತ ಹೇಳಲಿಕ್ಕೆ ಕೂಡ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ನೀವೆಲ್ಲರೂ ಕೂಡ ಅತ್ಯಂತ ಯಶಸ್ವಿ ಮುಂದೆ ಹೋಗುವಂಥ ಅವಕಾಶ ಆಗಲಿ. ಇವತ್ತು ಬಹುಶಃ ನಮ್ಮ ಜೊತೆ ಸನ್ಮಾನ ಮಾಡುವ ಬೇಬಿ ಕುಂದರ್ ಸದಸ್ಯ ಉಲ್ಲಾರವರು ಕೂಡ ಇವತ್ತು ಅಭಿನಂದಿಸಿದ್ದಾರೆ. ಆದ ಕಾರಣ ಅವರನ್ನು ಕೂಡ ನಾನು ಅವರ ಸೇವೆಗೆ ಅವರು ದೀರ್ಘವಾದ ಸಾಮಾಜಿಕ ರಾಜಕೀಯ ಸಾಮಾಜಿಕ ಕ್ಷೇತ್ರ ಕೊಟ್ಟಂಥ ಕೊಡುಗೆಗೆ ಬಹುತೇಕ ಗುರುತಿಸಿಕೊಂಡು ಸಿಕ್ಕಿದಂಥ ಗೌರವ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನೀವೆಲ್ಲ ಈ ರೀತಿಯ ಒಂದು ದೊಡ್ಡ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಹಮ್ಮಿಕೊಂಡು ಈ ರೀತಿಯ ವಿಷಯ ಹಮ್ಮಿಕೊಂಡು ಈ ಹಾಲ್ ಮುಖ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿ ಮತ್ತು ಪರಂಪರೆ ಆಚಾರ ವಿಚಾರ ಭಾಷೆಗಳನ್ನು ಇವತ್ತಿನ ಆಧುನಿಕ ತಂತ್ರಜ್ಞಾನದ ಕಾಲದಲ್ಲಿ ಅತ್ಯಂತ ಜೀವಂತವಾಗಿ ಕೊಟ್ಟಂಥ ದೊಡ್ಡ ಮಟ್ಟದ ವೇದಿಕೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸುತ್ತೇನೆ. ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಜಾತಿ ವರ್ಗದವರು ಈ ರೀತಿಯ ಸಂಘ ಸಂಸ್ಥೆಗಳು ಬೆಂಗಳೂರು, ಬಾಂಬೆ, ದುಬೈನಲ್ಲಿ ಸ್ಥಾಪಿಸಿದ ಕಾರಣ ಆಧುನಿಕ ಮತ್ತು ತಂತ್ರಜ್ಞಾನ ಕಾಲದಲ್ಲಿ ಪಾಶ್ಚಾತ್ಯ ಎಷ್ಟೇ ಸಂಸ್ಕೃತಿ ಬಂದು ಕೂಡ ತುಳುನಾಡಿನ ಸಂಸ್ಕೃತಿ ಮೆಟ್ಟಲಿಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ. ಯಾಕೆಂತ ಹೇಳಿದರೆ ಈ ರೀತಿಯ ಸಂಘ ಸಂಸ್ಥೆಗಳ ಕೆಲಸಗಳನ್ನು ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಯುವ ಜನಾಂಗಕ್ಕೆ ಇದು ಒಂದು ವರ್ಗಾಯಿಸುವಂಥ ಕಾರ್ಯಕ್ರಮ. ಈ ಎಲ್ಲ ಕಾರ್ಯಕ್ರಮ ಒಂದು ವರ್ಷದ ಗುರು ಜಯಂತಿ ಮಾತ್ರ ಅಲ್ಲ ಅಥವಾ ಪ್ರತಿಭಾ ಪುರಸ್ಕಾರ ಕೊಡುವಂಥ ಕಾರ್ಯಕ್ರಮ ಅಲ್ಲ. ಈ ಕಾರ್ಯಕ್ರಮ ದೊಡ್ಡ ಅರ್ಥ ಏನಂತ ಹೇಳಿದರೆ ನಿಮ್ಮ ಸಮಾಜದ ಸಂಸ್ಕಾರ, ಆಚಾರ, ವಿಚಾರ, ಪರಂಪರೆ ಇನ್ನಿತರ ವಿಚಾರಗಳನ್ನು ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯ ಮತ್ತು ಮುಂದಿನ ಜನಾಂಗಕ್ಕೆ ವರ್ಗಾಯಿಸುವಂತಹ ದೊಡ್ಡ ಮಟ್ಟದ ಟ್ರಾನ್ಸ್ಫಾರ್ಮೇಷನ್ ಪ್ರೋಗ್ರಾಮ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಬಹುಶಃ ನೀವು ಮಾಡಿದ ಕಾರ್ಯಕ್ರಮವನ್ನು ಸಣ್ಣವರು ನೋಡಿಕೊಂಡು ಅವರು ದೊಡ್ಡವರಾದಾಗ ಅನುಭವ ಪಡೆದುಕೊಂಡು ಇದರ ಚುಕ್ಕಾಣಿ ನೀಡಿಕೊಂಡು ಮುಂದೆ ತೆಗೆದುಕೊಳ್ಳಲಿಕ್ಕೆ ಕೊಡುವಂಥ ದೊಡ್ಡ ಮಟ್ಟದ ಅವರ ವ್ಯಕ್ತಿತ್ವ ರೂಪಿಸುವ ದೊಡ್ಡ ಮಟ್ಟದ ಕಾರ್ಯಕ್ರಮ ಇವತ್ತು ಆಗಿದೆ. ಅದಕ್ಕೆಲ್ಲ ಯುವತಿಯರು ತಾವಿವತ್ತು ಯಂಗ್ಸ್ಟರ್ಸ್ ಮತ್ತು ವಿದ್ಯಾರ್ಥಿಗಳು ಭಾಗವಹಿಸ್ತೀರ. ಇಂಥ ಕಾರ್ಯಕ್ರಮ ಮಾಡುವಾಗ ಸಕ್ರಿಯ ಭಾಗದಲ್ಲಿ ಭಾಗವಹಿಸಿಕೊಂಡು ಏನೆಲ್ಲ ಕೆಲಸ ಈಗ ನಿಮಗೆ ಸಹಕಾರಗೊಳ್ಳಲಿಕ್ಕೆ ಸಾಧ್ಯವಿದೆಯಾ, ಏನೆಲ್ಲ ತಿಳ್ಕೊಳ್ಳಿಕ್ಕೆ ಇವರ ಬಗ್ಗೆ ತಿಳ್ಕೊಂಡು ಕೊಡುವಂಥ ಕಷ್ಟಗಳ ಬಗ್ಗೆ ಹೇಗೆ ನೋಡಿಕೊಂಡು ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಿಮಗೆ ಏನೆಲ್ಲ ಅವಕಾಶ ಇದೆಯಾ, ಎಲ್ಲ ಅವಕಾಶಗಳನ್ನು ಯುವ ಜನಾಂಗ ಈಗಲೇ ಪ್ರಾರಂಭ ಮಾಡಿ ದೊಡ್ಡ ಮಟ್ಟದ ವ್ಯಕ್ತಿತ್ವವಾಗಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ನಾಯಕತ್ವವನ್ನು ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದರ ಜೊತೆಯಲ್ಲಿ ಇವತ್ತು ನಿಮ್ಮ ಬೇರೆ ಬೇರೆ ನಾನು ಕೇಳಿದೆ ಏನೆಲ್ಲ ಕಲಿತಿದ್ದೀರ ಅಂತೇಳಿ ಎಲ್ಲ ಕೋರ್ಸ್ ಅಗ್ರಿಕಲ್ಚರ್ಸಿಂದ ಡಾಕ್ಟರಿಂದ ಇಂಜಿನಿಯರಿಂದ CA ಇಂದ ಎಲ್ಲರೂ ಕೂಡ ಬೇರೆ ಬೇರೆ ವಿದ್ಯಾರ್ಥಿಗಳು ಬಂದು ಬೇರೆ ಬೇರೆ ಕೋರ್ಸ್ಗಳನ್ನು ಓದೋದು ಕೇಳಿದ್ದೀರಿ. ಇದೆಲ್ಲ ಕೋರ್ಸ್ಗಳ ಜೊತೆಯಲ್ಲಿ ಸ್ವಲ್ಪ ಉತ್ತಮವಾದ ರಾಜಕಾರಣಿಗಳು ಕೂಡ ಆಗಲಿಕ್ಕೆ ತಾವೆಲ್ಲ ಪ್ರಯತ್ನ ಪಡಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ರಾಜಕಾರಣಿಗಳಿಗೆ ಮಾತಾಡಿ ಬಹುಶಃ ಇವತ್ತು ಜನಾರ್ದನ್ ಪೂಜಾರಿಗಿಂತ ದೊಡ್ಡ ವ್ಯಕ್ತಿ ನಿಮಗೆ ಇಡೀ ದೇಶ ಮಟ್ಟದಲ್ಲಿ ನಿಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಮಾಣಿಕತೆ, ಕಠಿಣ ದುಡಿಮೆಗೆ ಬಹುಶಃ ನಮಗೆಲ್ಲ ಅತ್ಯಂತ ಸಂತೋಷ ಏನು ಜನಾರ್ದನ್ ಪೂಜಾರಿಯ ಕಾಲದಲ್ಲಿ ನಾವೆಲ್ಲ ಇದ್ದೇವೆ ಅಂತ ಹೇಳಿಕೊಳ್ಳಲಿಕ್ಕೆ ನಮ್ಗೆ ಅತ್ಯಂತ ದೊಡ್ಡ ಗೌರವ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ತಾವೆಲ್ಲರೂ ಕೂಡ ರಾಜಕೀಯವಾದ ನೇತೃತ್ವ ವಹಿಸಿಕೊಳ್ಳಲಿಕ್ಕೆ ಯುವ ಜನಾಂಗ ಮತ್ತು ವಿದ್ಯಾರ್ಥಿಗಳು ಕೂಡ ಮುಂದೆ ಬರುವಂಥ ಅವಕಾಶ ತಾವು. ಯಾಕೆಂತ ಹೇಳಿದರೆ ನೀವೊಂದು ಇಂಜಿನಿಯರ್ ಆದರೆ ಬರೀ ನಿಮ್ಮ ಇಂಜಿನಿಯರಿಂಗ್ ಫೀಲ್ಡ್ ಮಾತ್ರ ಇಂಪ್ರೂವ್ ಆಗ್ತದೆ.
ಡಾಕ್ಟರ್ ಆದರೆ ಡಾಕ್ಟರ್ ಫೀಲ್ಡ್ ಮಾತ್ರ ಇಂಪ್ರೂವ್ ಆಗ್ತದೆ, ಅಡ್ವೊಕೇಟ್ ಆದರೆ ಅಡ್ವೊಕೇಟ್ ಫೀಲ್ಡ್ ಮಾತ್ರ ಇಂಪ್ರೂವ್ ಆಗುವಂಥದ್ದು, ಪೊಲೀಸ್ ಆಫೀಸರ್ ಆದರೆ ಪೊಲೀಸ್ ಆಫೀಸ್ ಫೀಲ್ಡ್ ಮಾತ್ರ ಇಂಪ್ರೂವ್ ಆಗುತ್ತೆ. ಆದರೆ ನಿಮ್ಮ ಸಮಾಜ ಉತ್ತಮವಾದ ಜನಪ್ರತಿನಿಧಿಗಳು ಮತ್ತು ಸಾಮಾಜಿಕ ಸೋಷಿಯಲ್ ವರ್ಕರ್ ಮತ್ತು ಜನಪ್ರತಿನಿಧಿ ಕೊಟ್ಟರೆ ಅವನು ಇಂಜಿನಿಯರಿಂಗ್ ಫೀಲ್ಡ್, ಅಡ್ವೊಕೇಟ್ ಫೀಲ್ಡ್, ಡಾಕ್ಟರ್ ಫೀಲ್ಡ್, ಪೊಲೀಸ್ ಫೀಲ್ಡ್ ಎಲ್ಲ ಫೀಲ್ಡನ್ನು ಉದ್ಧಾರ ಮಾಡೋ ಕೆಲಸ ಇದ್ದರೆ, ಅವಕಾಶ ಇದ್ದರೆ ಅದು ರಾಜಕಾರಣಿಗಳಿಗೆ ಮಾತ್ರ ಇದೆ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಅಂತ ಅತ್ಯುತ್ತಮ ವ್ಯಕ್ತಿತ್ವದ ಯುವ ಜನಾಂಗ ಮತ್ತು ವಿದ್ಯಾ ಸಮುದಾಯ ಮುಂದೆ ಬರಬೇಕಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಮತ್ತು ಅದರಲ್ಲಿ ಮೇಲೆ ಹುಡುಗರು ಮಾತಲ್ಲ, ಹುಡುಗಿಯರು ಮಹಿಳೆಯರು ಕೂಡ ಇವತ್ತು ಮುಂದೆ ಬರುವಂಥ ಆತ್ಮವಿಶ್ವಾಸ ತಾವು ರೂಪಿಸ್ಕೊಳ್ಬೇಕು. ನಾನು ಯಾವಾಗಲೂ ಮಾತು ಹೇಳೋದಿದ್ದೆ, ಗರ್ಲ್ಸ್ ಆರ್ ಬಾರ್ನ್ ಲೀಡರ್ಸ್ ಅಂತ. ಮಹಿಳೆಯರು ಹುಟ್ಟುವಾಗಲೇ ನಾಯಕದ ಗುಣ ನಿಮಗೆಲ್ಲರಿಗೂ ಕೂಡ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ದೇವರು ನಿಮಗೆ ವಿಶೇಷವಾದ ಒಂದು ಶಕ್ತಿ ಕೊಟ್ಟಿದ್ದಾರೆ. ನನ್ನ ಹುಡುಗರಿಗೆಲ್ಲ ಬಹುಶಃ ಶಕ್ತಿ ಕೊಡಲಿಲ್ಲ, ಮಹಿಳೆಯರಿಗೆ ಹುಟ್ಟುವಾಗಲೇ ನಾಯಕದ ಗುಣವಹಿಸಿಕೊಂಡು ದೇವರು ಕೊಟ್ಟಂಥ ದೊಡ್ಡ ಮಟ್ಟದ ಕೊಡುಗೆ. ಯಾಕೆಂತ ಹೇಳಿದರೆ, ಒಂದು ಮನೆಯಲ್ಲಿ ಒಬ್ಬ ಗಂಡು ಮಗು ಇದ್ದರೆ ಬ್ಯಾಟ್ ಬಾಲ್ ಹಿಡಿದುಕೊಂಡು 5 ಗಂಟೆಗೆ ಹೊರಡಲಿಕ್ಕೆ ಆಯಿತು. ಒಂದು ಹೆಣ್ಣು ಮಗಳಿದ್ದರೆ, ನಮಗೆ ಸೋದರಿದ್ದರೆ, ಆಗಲೇ ಮನೆಯಲ್ಲಿ ತಂದೆ ತಾಯಿಗೆ ಅಸಿಸ್ಟ್ ಮಾಡೋದು, ತಾಯಿಗೆ ಅಡಿಗೆ ರೂಮಲ್ಲಿ ಅಸಿಸ್ಟ್ ಮಾಡೋದು, ತಂದೆ ತಮ್ಮಂದಿರ ಅವರನ್ನು ಸಹಕಾರ ಮಾಡೋದು, ತಾಯಿಯ ಅರ್ಥ ಕೆಲಸವನ್ನು ಈ ನಮ್ಮ ಸೋದರರು ಇವತ್ತು ಮನೆಯಲ್ಲಿ ಇವತ್ತು ಮಾಡಿ ಆಗಲೇ ಒಂದು ಲೀಡರ್ಶಿಪ್ ಕ್ವಾಲಿಟಿಯನ್ನು ತೋರಿಸ್ತಾರೆ. ಇನ್ನು ಬೆಳೆದಂಥ ಒಂದು ಮನೆ ಬೇರೆ, ಬೆಳೆದಂಥ ಪರಂಪರೆ ಮತ್ತು ಸಂಸ್ಕಾರ ಬೇರೆ. ಸಡನ್ ಆಗಿ ರಾತ್ರಿ ಬೆಳಿಗ್ಗೆ ಆಗುವಾಗ ಮದುವೆ ಆಗಿ ಇನ್ನೊಂದು ಕಡೆಗೆ ಹೋಗ್ತಾರೆ. ಅವರು 1 ದಿವಸ 2 ದಿವಸ ಮುಂಚೆ ಯಾವ ಮನೆಗೆ ಹೋಗ್ತಾರೆ, ಯಾವ ಊರಿಗೆ ಹೋಗ್ತಾರೆ, ಪರಿಸ್ಥಿತಿ ಏನೇನು ಕೂಡ ಗೊತ್ತಿರಲಿಲ್ಲ. ರಾತ್ರಿ ಬೆಳಿಗ್ಗೆ ಆಗುವ ಅಲ್ಲಿಗೆ ಹೋಗಿ ಅಲ್ಲಿ ಹೊಂದಿಕೊಂಡು ಅಲ್ಲಿ ಗಂಡನನ್ನು, ಅತ್ತೆಯನ್ನು, ಭಾವನನ್ನು, ಮೈದ್ರನ್ನು, ಮಾವನ ಎಲ್ಲರೂ ಕೂಡ ಸುಧಾರಿಸಿಕೊಂಡು ಇಡೀ ಕುಟುಂಬವನ್ನು ಒಗ್ಗಟ್ಟಿನ ತಗೊಳ್ಳೋ ಶಕ್ತಿ ಇದ್ದರೆ ಅದು ಮಹಿಳೆಯರಿಗೆ ಮಾತ್ರ ಇದೆ ಅಂತ ಹೇಳಿಕೆ ನಾನು ಹೇಳ್ತಿದ್ದಾರೆ. ಆದ ಕಾರಣ ಅದು ಆತ್ಮವಿಶ್ವಾಸ ನಿಮಗೆ ಬರಬೇಕು. ಒಂದು ನೀವು ಸಕ್ರಿಯವಾಗಿ ಸಾಮಾಜಿಕ ಚಿಂತನೆಯಲ್ಲಿ ತೊಡಗಿಸ್ಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ನಿಮಗೆ ನನ್ನ ವಿಶೇಷವಾದ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು, ರಾಜಕೀಯ ಕ್ಷೇತ್ರದಲ್ಲಿ ಯಾಕೆ ನೀವೆಲ್ಲ ಬರಬೇಕಂತ ಹೇಳಿದರೆ, ಬಹುಶಃ ಅದು ನಿಮ್ಮ ಸಮಾಜದ ಮೇಲೆ ತರಬೇಕಾದರೆ ಅತಿ ಅಗತ್ಯ ಆಗುವಂಥ ವಿಚಾರ. ಅದನ್ನು ನಾನು ಈಗಾಗಲೇ ಹೇಳಿದ್ದೇನೆ. ನೋಡಿ, ಇವರು ಜನಾರ್ದನ್ ಪೂಜ್ಯ MP ಆದ ನಂತರ ಎಷ್ಟು ಕ್ರಾಂತಿಕಾರಿ ಬದಲಾವಣೆ ಆಗಿದೆ ಅಂತ ಹೇಳಿ ಯುವಜನರಿಗೆ ತಿಳಿಸುವ ಅವಕಾಶ ಮಾಡ್ತಾರೆ. ಮುಂಚೆ ಎಲ್ಲಿಯಾದರೆ ಒಂದು ಬ್ಯಾಂಕಿಗೆ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಬೆಂಗಳೂರು ದೊಡ್ಡ ಮಟ್ಟದ ಕೊಡುಗೆ ಹಲವಾರು ಸೊಸೈಟಿಗಳು ಬರೋದು ಪ್ರಾರಂಭ ಆಯಿತು. ಎಲ್ಲಿಯಾದರೂ ಒಂದು ಸಭಾಭವನ ಇತ್ತು. ನಾನು ಸಣ್ಣದಿರುವಾಗ ನೋಡಿದ್ದೆ, ಎಲ್ಲಿ ಒಂದು ಸಭಾಭವನ ಇರಲಿಲ್ಲ. ಮತ್ತು ಸ್ವಲ್ಪ ದೊಡ್ಡವನಾದಾಗ ನೋಡಿದ್ದೆ, ಆ ಕಡೆ ಗುಂಪು ಬರೀ ಒಂದು ಕಂಬ ಮಾತ್ರ, ಬಿಲ್ಲವ ಸಂಘದ ಜಾಗೆ, ಅಲ್ಲಿ ಒಂದು ಬಿಲ್ಲವ ಸಂಘ ಜಾಗೆ. ತದನಂತರ ಸಭಾಭವನ, ಎಲ್ಲ ಸಭಾಭವನ ಕೂಡ ಪೂಜ್ಯರ ಬಹಳಷ್ಟು ಕೊಡುಗೆ ಇದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ನನ್ನ ಕ್ಷೇತ್ರವಾಗಿ ಕೊಲ್ಲಿಯಲ್ಲಿ, ನಮ್ಮ ಗ್ರಾಮಾಂಚಲ ಎಲ್ಲ ಕಡೆ ಕೂಡ. ಆದ ಕಾರಣ ಆ ಒಂದು ಶಕ್ತಿಯ ಕಾರಣ ಎಷ್ಟೋ ನಿಮಗೆ ಇವತ್ತು ಅಂತಹ ನಾಯಕರು ಬಹುಶಃ ಮುಂದಿನ ದಿನಗಳಲ್ಲಿ ಭವಿಷ್ಯದ ಜನಾಂಗಕ್ಕೆ ಇವತ್ತು ಬರಲೇಬೇಕಂತ ದೊಡ್ಡ ಮಟ್ಟದ ಆಲೋಚನೆ ತಾವು ಇವತ್ತು ಮಾಡಿಕೊಂಡು ಬಹುಶಃ ಅದು ನೀವೆಲ್ಲರಿಗೂ ಅದಕ್ಕೆ ಸಂಪೂರ್ಣವಾದ ಪ್ರೋತ್ಸಾಹ ಕೊಡುವಂಥದ್ದು ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಬಹುಶಃ ನಿಮಗೆಲ್ಲರಿಗೂ ನನ್ನ ವಿಶೇಷ ಶುಭಾಶಯ ಸಲ್ಲಿಸಿಕೊಂಡು, ಬಿಲ್ಲವ ಅಸೋಸಿಯೇಷನ್ ನಿಮ್ಮ ಕೆಲಸ ಕಾರ್ಯಗಳು ಬಹಳ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತಾ ಇದೆ. ಇನ್ನೂ ಕೂಡ ಬಹಳ ಉತ್ತಮವಾಗಿ ಮುಂದೆ ಹೋಗುವಂಥ ಅವಕಾಶ ಆಗಲಿ. ಮತ್ತು ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ, ನಿಮ್ಗೆ ಎಷ್ಟೇ ನೀವು ಕೆಲಸ ಮಾಡಿದ್ರು ಕೂಡ ಎಲ್ಲ ನಿಮ್ಮನ್ನು ಮೆಚ್ಚಾರ ಅಂತೇಳಿ ಆಲೋಚನೆ ಯಾರಿಗೂ ಕೂಡ ಬೇಡ, ಅಷ್ಟು ಸುಲಭ ಇಲ್ಲ. ಎಲ್ಲರನ್ನು ಮೆಚ್ಚಲಿಕ್ಕೆ ಬಹಳ ಕಷ್ಟ ಇದೆ. ನಾನು ನಮ್ಮೆಲ್ಲ ಸಾಮಾಜಿಕ ರಾಜಕೀಯ ನಾವೆಲ್ಲ ಇದ್ದವು. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ನಮ್ಮ ಪಂಚಾಯತ್ನ ಸದಸ್ಯರಿಗೆ. ಯಾಕಂತ ಹೇಳಿದರೆ ಓಟು ಗುಂತಿನ ಮಕ್ಕಳೇ ಭಯಂಕರ ಖುಷಿ. ಓಟು ಗುಂತದ ಪಂಚಾಯತ್ ಮೆಂಬರ್ ಎಂದಿ ಬುಕ್ಕೆ ಬುಡ್ಸೋತಿಂಚು ಆಯ್ತು ಲೈಟ್ ಅವರು ತೋಡವರು ರೋಡ್ ಅವರು ಎಂಟು ನಿಧಾನಿತ್ತು ಮಕ್ಕಳು ಒಬ್ಬರ ಆಪದ ಡೋರ್ ಸೈಡ್ ಬಗ್ಗೆ ಇವೇ ಐತಿ ಪಂಚಾಯತ್ ಮೆಂಬರ್ ಕಾಣೆ ತೂಯರಿತಿ ಓಲಜಿ ಫಂಕ್ಷನ್ ದಿಕ್ಕಂಡ ಓಲ್ ಮಾರ ಅದನ್ನು ತೂಯರಜಿ ಬಂದ ಹೆಂಗೆ ಬರ್ಚಿ ಮಾರ ಆನೆಲ್ಲ ನಮ್ಮ ಪಂಚಾಯತ್ ಮೆಂಬರೇ ಬರ್ಚಿ ಇದಾಗಿದ್ದಾನೆ ಜನಕ್ಕೂ ಅಮ್ಮಗೆ ನಮ್ಮೇರಿಗೆ ಆಯ್ಕೆ ಇವು ನಾಯಕರಿಗೆ ನೆನಪೇರು ಮತ್ತು ಸಾಹಸ ಕೊಡ್ತಿದ್ರು ಅದಕ್ಕೆ ನೇಪಲ ಬಂದ ಮಂಡ್ಯ ಜನ వచ్చి దుమ్ము దించి ఇత్యర్థి దుమ్ము దించి ಅಂಚನೆ ಜನಕ್ಕೆ ಏನನ್ನು ಮೆಚ್ಚುವ ಥರ ಬಂದರೆ ಯಾಕೆಂತ ಹೇಳಿದರೆ ಒಬ್ಬ ದೇವ ಭಕ್ತ ಇದ್ದಂತೆ. ದೇವರ ಭಕ್ತ ಬಹಳ ಕಷ್ಟದಲ್ಲಿದ್ದ. ಬಹಳ ಕಷ್ಟ ಸಂದರ್ಭದಲ್ಲಿ ದೇವರಿಗೊಂದು ಪತ್ರ ಬರೀತಾನಂತೆ, ನಾನು ಬಹಳ ಕಷ್ಟದಲ್ಲಿದ್ದೇನೆ, ನನಗೆ ಅರ್ಜೆಂಟ್ 2,000 ರೂಪಾಯಿ ದುಡ್ಡು ಕಲಿಸಂತ ಹೇಳಿ ಲೆಟರ್ ಸಿಕ್ಕಿದ್ದು ಯಾರಿಗೆ? ಪೋಸ್ಟ್ ಮಾಸ್ಟರ್ಗೆ. ಪೋಸ್ಟ್ ಮಾಸ್ಟರ್ ನೋಡ್ತಾನೆ ಅದು ಬಿಸಾರ ತಲೆ ಸರಿಲ್ಲ ಅಂತ ಹೇಳಿ. ಇನ್ನು 10 ದಿವಸ ಇನ್ನೊಂದು ಲೆಟರ್ ಬರ್ತದೆ, ನಾನು ಬಹಳ ಕಷ್ಟದಲ್ಲಿ
ಕಷ್ಟದಲ್ಲಿದ್ದೇನೆ, ಮೊನ್ನೆ ಲೆಟರ್ ಬರೆದಿದ್ದೇನೆ, ನಯ ಪೈಸೆ ಬರಲಿಲ್ಲ. ಈ ಲೆಟರ್ ಸಿಕ್ಕಿದ ತಕ್ಷಣ ನನಗೆ 2,000 ರೂಪಾಯಿ ಕಳಿಸ್ಬೇಕಂತ. 2 ಲೆಟರ್ ಕೂಡ ಹರಿದಾಗ್ತದೆ. 3ನೇ ಲೆಟರ್ ಬಹಳ ಖಾರವಾಗಿ ಬರ್ತದೆ. ನಾನಿನ್ನು ಅಷ್ಟು ದೊಡ್ಡ ಭಕ್ತನಾಗಿದ್ದೇನೆ. ನಾನು ಕಷ್ಟದಲ್ಲಿದ್ದಾಗ ನಂದು 2,000 ರೂಪಾಯಿ ಕೇಳಿದ್ದೆ, 2 ಲೆಟರ್ ಕೂಡ ಬರಲಿಲ್ಲ. ಇದು 3ನೇ ಲೆಟರ್ ಬರೀತಾ ಇದ್ದೇನೆ, ಇದಕ್ಕೆ ನಾನು ಕೊಡಲೇಬೇಕಂತೇಳಿ ವರ್ಷ ಪತ್ರ ಬರೆದಾಗ ಪೋಸ್ಟ್ ಮಾಸ್ಟರ್ ನೋಡಿದಾಗ ಭಾಳ ಬೇಸರ ಆಗ್ತದೆ. ಈ ಮನುಷ್ಯ ಭಾಳ ಕಷ್ಟದಲ್ಲಿ ಇರಬೇಕು. ಇಲ್ಲದಿದ್ದಲ್ಲಿ ಅವನು ಎಷ್ಟು ಪತ್ರ ಬರಲಿಕ್ಕೆ ಅಂತ ಹೇಳಿಕೊಂಡು ಪೋಸ್ಟ್ ಮಾಸ್ಟರ್ ಪಾಪ ಅವನ ಸಂಬಳದಿಂದ ಕಿಸೆಯನ್ನು 1,000 ರೂಪಾಯಿ ತೆಗೆದು ಅದೇ ಡ್ರೆಸ್ಸಿಗೆ ಮತ್ತೆ ಮನೆ ಆರ್ಡರ್ ಮಾಡ್ತಾನಂತೆ. ಇವನಿಗೆ ಸಿಕ್ಕಿದಾಗ ಭಾಳ ಖುಷಿ ಆಯಿತು. ಅದಕ್ಕೊಂದು ಲೆಟರ್ ಬರೀತಾನಂತೆ, ನಾನು ಭಾಳ ಕಷ್ಟದಲ್ಲಿದ್ದೆ, ನಾನು ನಿಮಗೆ 3 ಲೆಟರ್ ಬರ್ತೇನೆ, 2,000 ದುಡ್ಡು ಕಳಿಸ್ಬೇಕಂತೇಳಿ. ಆದರೆ ನನಗೆ ಇವತ್ತು 1,000 ರೂಪಾಯಿ ಬಂದು ನಾನು ಸಂತೋಷನಾಗಿದ್ದೇನೆ. ಅದು ನನಗೆ ಗೊತ್ತು, ನೀವು 2,000 ನನಗೆ ದುಡ್ಡು ಕಳಿಸಿದ್ದೀರ ಅಂತೇಳಿ. ಅದರ ಕಲ್ಲ ಪೋಸ್ಟ್ ಮಾಸ್ಟರ್ 1,000 ರೂಪಾಯಿ ತಿಂದು ನಾನು 1,000 ರೂಪಾಯಿ ಕಳಿಸ್ತಾರೆ. ಆದ ಕಾರಣ ಅಷ್ಟು ಸುಲಭ ಇಲ್ಲ. ಬೇರೆ ಕೆಲಸ ಮಾಡೋದು ಕೂಡ ಜನರ ಮೆಚ್ಚಿಸಲಿಕ್ಕೆ ಅಷ್ಟು ಸುಲಭ ಇಲ್ಲ. ದೇವರು ಮೆಚ್ಚಿಸುವಂಥ ಕೆಲಸ ಆಗಲಿ, ದೇವರು ಆಟೋಮೆಟಿಕ್ ಆಗಿ ಏನೆಲ್ಲ ನಮಗೆ ಕೊಡಬೇಕು ಅದನ್ನೆಲ್ಲ ತನ್ನಿಂದಾನೇ ಕೊಡೋ ಕೆಲಸ ಖಂಡಿತವಾಗಿ ಮಾಡ್ತದೆ. ದೇವರು ಒಮ್ಮೆ ನಿಮಗೆ ಕೊಡಲಿಕ್ಕೆ ಪ್ರಾರಂಭ ಮಾಡಿದರೆ ಅದನ್ನು ಯಾರನ್ನು ನಿಲ್ಲಿಸಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಬಹುಶಃ ಈ ರೀತಿಯ ಸಾಮಾಜಿಕವಾದ ಚಿಂತನೆಯಲ್ಲಿ ಹೋಗುವಂಥ ಅವಕಾಶ ಎಲ್ಲರಿಂದ ಕೂಡ ಇವತ್ತು ಆಗಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಾನೊಬ್ಬ ಸೋದರನಾಗಿ, ನಿಮ್ಮಲ್ಲಿ ಆತ್ಮೀಯ ಮಿತ್ರನಾಗಿ, ನಿಮ್ಮಂತೆ ಬಹಳಷ್ಟು ಸಕ್ರಿಯನಾಗಿದ್ದ ಸಂದರ್ಭದಲ್ಲಿ ಬಿಲ್ಲವ ಅಸೋಸಿಯೇಷನ್ ಬೆಂಗಳೂರಿಗೆ ಏನೆಲ್ಲ ಕೆಲಸ ಕಾರ್ಯ ನನ್ನಿಂದ ಆಗಬೇಕಾ, ನಾನೊಬ್ಬ ಸೋದರನಾಗಿ ಮುಂದೆ ನಿಂತು ನನ್ನೆಲ್ಲ ನನ್ನ ಕೆಲಸವನ್ನು ಖಂಡಿತವಾಗಿ ನಾನು ಬಯಸ್ತೇನೆ. ಮತ್ತು ನಿಮ್ಮ ಸಲಹೆ ಸೂಚನೆ ಮಾರ್ಗದರ್ಶನ ನಮಗೆಲ್ಲರೂ ಕೂಡ ಅಗತ್ಯಕ್ಕೂ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಮುಂದಿನ ನಮ್ಮ ಅಧಿವೇಶನ ಆಗುವಾಗ ಬಿಲ್ಲವ ಅಸೋಸಿಯೇಷನ್ನ ನೀವೆಲ್ಲರೂ ಕೂಡ ಬಂದು ಆ ಒಂದು ನಮ್ಮ ಭಾರತ ದೇಶದ ಪ್ರಜಾಪ್ರಭು ಸೌಂದರ್ಯವನ್ನು ಬಹುಶಃ ನೀವು ಅದನ್ನು ನೋಡಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಬರಲಿಕ್ಕೆ ವಿಧಾನಸಭೆಗೆ ತಾವೆಲ್ಲ ಬರಬೇಕಂತ ಹೇಳಲಿಕ್ಕೆ ನಾನು ಪ್ರೀತಿಪೂರ್ವಕವಾಗಿ ನಾನು ಇವತ್ತು ಆಹ್ವಾನಿಸುತ್ತಿದ್ದೇನೆ. ಬಹುಶಃ ನಿಮ್ಮೆಲ್ಲರ ಪ್ರೀತಿಪೂರ್ವಕ ಆಶೀರ್ವಾದ ನಾನು ಬೇಡಿಕೊಂಡು ಈ ಸಂಘಟನೆ ಮಾಡಿದಂಥ ವೇದಕುಮಾರ್ ಅವರಿಗೆ, ಸಮಿತಿ ಎಲ್ಲ ಸರ್ವ ಸದಸ್ಯರಿಗೆ, ಗಣ್ಯ ಅತಿಥಿಗಳಿಗೆ ವಂದಿಸಿ, ಎಲ್ಲ ವಿದ್ಯಾರ್ಥಿಯರ ಪ್ರೋತ್ಸಾಹ ಪಡೆದಿದ್ದಾರೆ. ನಿಮಗೆ, ನಿಮ್ಮ ಕುಟುಂಬಸ್ಥರಿಗೆ, ನಿಮಗೆ ಶಿಕ್ಷಣ ಕೊಟ್ಟಿಗೆ ಸಹಕಾರ ಕೊಟ್ಟ ಪ್ರತಿಯೊಬ್ಬರಿಗೂ ಕೂಡ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸಿಕೊಂಡು ಇಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಬೇಡಿಕೊಂಡು ಸ್ವಲ್ಪ ನನಗೆ ಮತ್ತೆ ಇವತ್ತು ಬೆಂಗಳೂರಿಗೆ ಹೋಗ್ಲಿಕ್ಕಿದ್ದ ಕಾರಣ ಸ್ವಲ್ಪ ಬೇಗ ಹೋಗ್ಲಿಕ್ಕೆ ತಾವು ಅನುಮತಿ ಕೊಡಬೇಕಂತ ಕೇಳಿಕೊಳ್ಳುತ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. ಕನ್ನಡ ಅರ್ಥ ಆಗ್ತದ? ಕನ್ನಡ ಅರ್ಥ ಆಗ್ತದ? ಅದು ಅಸೆಂಬ್ಲಿ ಅರ್ಥ ಆಗ್ತದೆ ಕೆಲವರಲ್ಲಿ. ಹೇಳೋರು ಬಹಳಷ್ಟು ಮಂದಿ ಸಿಗ್ತಾರೆ. ಅದೇ ರಾಜಕಾರಣಕ್ಕೆ ಸೇರಿ ಅಲ್ಲಿ ನಿಮ್ಮ ಸಮಾಜವನ್ನ ಬಲಪಡಿಸುವಂತ ಶಕ್ತಿ ಇದೆ ಅಂತ ಪ್ರೋತ್ಸಾಹ ಕೊಟ್ಟವರು ನಮ್ಮ UT ಖಾದರ್ ಸರ್. ಇವರಿಗೆ ನಮ್ಮೆಲ್ಲರ ಪರವಾಗಿ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಧನ್ಯವಾದಗಳು ಸರ್ ತಮ್ಮ ಪ್ರೋತ್ಸಾಹದ ನುಡಿಗಳಿಗೆ. ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಅವರ ಭವಿಷ್ಯದ ನಿಟ್ಟಿನಲ್ಲಿ ಅವರು ಪ್ರೋತ್ಸಾಹದ ನುಡಿಗಳನ್ನ ಕೊಟ್ಟರು. ತಮ್ಮಿಂದ ನಮ್ಮ ಬಿಲ್ಲವ ಅಸೋಸಿಯೇಷನ್ಗೆ ಬಹಳಷ್ಟು ಅಗತ್ಯತೆಯ ಕೆಲಸ ಕಾರ್ಯಗಳು ಆಗಬೇಕಾಗಿದೆ. ನಮ್ಮ ಅಧ್ಯಕ್ಷರು ಕೂಡ ಅಹವಾಲನ್ನ ನೀಡಿದ್ರು. ಆದಷ್ಟು ಬೇಗ ನಮ್ಮ ಕಾರ್ಯಗಳು ಕೂಡ ನೆರವೇರಲಿ ಅಂತ ಮತ್ತೊಮ್ಮೆ ಕೇಳಿಕೊಳ್ತಾ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಇನ್ನು ಮುಂದಕ್ಕೆ ಶ್ರೀ ರವಿಕುಮಾರ್, ಕಾರ್ಯದರ್ಶಿಗಳು, ಚೌಡೇಶ್ವರಿ ದೇವಸ್ಥಾನ, ಸಿಗಂದೂರು, ಸಾಗರ ತಾಲೂಕು, ಇವರಿಂದ ಅತಿಥಿಗಳ ಭಾಷಣ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು, ಮಾನವರೆಲ್ಲರೂ ಒಂದೇ ಎಂದು ಇಡೀ ವಿಶ್ವಕ್ಕೆ ಸಾರಿದ ವಿಶ್ವಸಂತ ಧರ್ಮಶ್ರೀ ನಾರಾಯಣ ಗುರುಗಳ ದಿವ್ಯಾಶೀರ್ವಾದವನ್ನು ನಮ್ಮೆಲ್ಲರಿಗೂ ಬೇಡುತ್ತಾ, ಈ ನಾಡಿನ ಶಕ್ತಿ ಮಾತೆ, ಜಗನ್ಮಾತೆ ತಾಯಿ ಚೌಡೇಶ್ವರಿಯ ಪಾಠಕ್ರಮಗಳಿಗೆ ನಮಸ್ಕರಿಸುತ್ತಾ, ಈ ಸುಂದರ ವೇದಿಕೆಯ ಮೇಲೆ ಈ ದಿನದ ನಾರಾಯಣ ಗುರುಗಳ 170ನೇ ಜನ್ಮದಿನ ಹಾಗೂ ಪ್ರತಿಭಾ ಪುರಸ್ಕಾರದ ಉದ್ಘಾಟನಾ ಸಮಾರಂಭವನ್ನು ಮಾಡಿರುವ ಈ ರಾಜ್ಯದ ಯುವ ರಾಜಕಾರಣಿ, ಸರಳ ಸಜ್ಜನಿಕೆಯ ಲಘುಮುಖದ ಹಾಗೂ ಬಹುಶಃ ಕರ್ನಾಟಕ ವಿಧಾನಸಭೆಯ ಅತಿ ಚಿಕ್ಕ ವಯಸ್ಸಿನ ವಿಧಾನಸಭಾ ಅಧ್ಯಕ್ಷರಾಗಿರ್ಬೋದು ಅಂತ ಅನಿಸುತ್ತೆ, ವಿಧಾನಸಭಾ ಅಧ್ಯಕ್ಷರಾದ UT ಖಾದರ್ ಸರ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ನಮಗೆ ಆತ್ಮೀಯರು ಆಗಿರುವ ಈ ಬಿಲ್ಲವ ಅಸೋಸಿಯೇಷನ್ ಬೆಂಗಳೂರು ಇದರ ಅಧ್ಯಕ್ಷರಾಗಿರುವ ವೇದಕುಮಾರ್ ಅವರೇ, ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಹಾಸನಿರುವ
ಬೇಬಿ ಕುಂದಾಳ್ ಅವರೇ, ಸದಾಶಿವ್ ಉಳ್ಳಾಳ್ ಅವರೇ, ನಳಿನಾಕ್ಷಿ ಸಣ್ಣಪ್ಪನವರೇ, ಸಂಪತ್ ಕುಮಾರ್ ಅವರೇ ಹಾಗೂ ವೇದಿಕೆ ಮೇಲೆ ಹಾಸನಿರುವ ಎಲ್ಲ ಗಣ್ಯಾತಿ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ನಮ್ಮ ನಾರಾಯಣ ಗುರುಗಳ ಅನುಯಾಯಿಗಳಾದ ನನ್ನ ಸಹೋದರ ಸಹೋದರಿಯರೇ ಹಾಗೂ ಈಗ ತಾನೇ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಿರುವ ನನ್ನೆಲ್ಲ ವಿದ್ಯಾರ್ಥಿ ಮಿತ್ರರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಮಾಧ್ಯಮ ಬಂಧುಗಳೇ, ಬಹುಶಃ ಮಾನವ ಸಮಾಜದಲ್ಲಿ ಕಂದಕ ನಿರ್ಮಾಣವಾದಾಗ, ಅಂದರೆ ಅಸಮಾನತೆ ನಿರ್ಮಾಣವಾದಾಗ ದೇವರು ನಮಗೆ ಸಾಧು ಸಂತರನ್ನ ಹುಟ್ಟಿಸುತ್ತಾನೆ. ಆ ಸಾಲಿನಲ್ಲಿ ಬುದ್ಧ, ಬಸವಣ್ಣ, ಮಹಮ್ಮದ್ ಪೈಗಂಬರ್, ಯೇಸು ಕ್ರಿಸ್ತ, ಇನ್ನು ಹಲವಾರು ಸಂತರು ಈ ಜಗತ್ತಿಗೆ ಬಂದಿದ್ದಾರೆ. ಹಾಗೆಯೇ 18ನೇ ಶತಮಾನದ ಕೊನೆ ಭಾಗದಲ್ಲಿ ಹಾಗೂ 19ನೇ ಶತಮಾನದ ಮೊದಲ ಭಾಗದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಕೇರಳದಲ್ಲಿ ಅಸಮಾನತೆ ಅಂದರೆ ಜಾತಿ ವ್ಯವಸ್ಥೆ ಇನ್ನೂ ಸುಮಾರು ಅಸಮಾನತೆ ಇದ್ದಾಗ ಅದನ್ನ ಸರಿ ಮಾಡ್ತಾರೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳು ಆ ಒಂದು ಅಸಮಾನತೆಯನ್ನು ಸರಿ ಮಾಡುವಾಗ ಯಾವುದೇ ಸಂಘರ್ಷವನ್ನು ಮಾಡದವರು. ದೇವಸ್ಥಾನಗಳಿಗೆ ಆ ಸಂದರ್ಭದಲ್ಲಿ ದಲಿತರಿಗೆ, ನಮ್ಮ ಹಿಂದುಳಿದ ವರ್ಗದವರಿಗೆ ಪ್ರವೇಶ ಇರುವುದಿಲ್ಲ. ಅವರು ಯಾವುದೇ ಕಾರಣಕ್ಕೂ ದೇವಸ್ಥಾನವನ್ನು ಪ್ರವೇಶ ಕೊಡದೇ ಇರುವವರ ಜೊತೆ ಜಗಳವನ್ನು ಮಾಡುವುದಿಲ್ಲ, ಹೊಡೆದಾಟವನ್ನು ಮಾಡುವುದಿಲ್ಲ. ಅವರು ಪ್ರತ್ಯೇಕವಾದ ದೇವಸ್ಥಾನವನ್ನು ಕಟ್ಟಿ ಅದನ್ನ ಪ್ರತಿಷ್ಠಾಪಿಸ್ತಾರೆ. ಅದಕ್ಕೆ ಅವರು ಸೂತ್ರ ಶಿವ ಅಂತಾರೆ. ನಾವು ನಮ್ಮ ದೇವರು ಬೇಕು, ಶಿವ ಬೇಕು, ನಾವು ಪ್ರತಿಷ್ಠಾಪಿಸಿ ಅವರ ಪೂಜೆಗೆ ನಮ್ಮಂತ ಹಿಂದುಳಿದ ವರ್ಗಗಳಿಗೆ ಮತ್ತು ದಲಿತರಿಗೆ ಅವಕಾಶ ಕೊಡ್ತಾರೆ. ಹಾಗೆಯೇ ಅವರು ಶಿಕ್ಷಣದಿಂದನೇ ಇದೆಲ್ಲವೂ ಸಾಧ್ಯ ಅಂತ ಹೇಳಿ ಎಲ್ಲ ನೂರಾರು ಸ್ಕೂಲ್ಗಳನ್ನು ಓಪನ್ ಮಾಡ್ತಾರೆ. ಈ ರೀತಿಯಾಗಿ ಅವರು ಸಮಾಜ ಸುಧಾರಣೆಯನ್ನು ಮಾಡಿ ಇವತ್ತು ಅವರ ಮಾರ್ಗದರ್ಶನ ಇಡೀ ಜಗತ್ತಿಗೆ ಮತ್ತು ಒಂದು ಆದರ್ಶವಾಗಿದೆ. ಹಾಗೆಯೇ ಹಿಂದಿನ ಸರ್ಕಾರ, ನಮ್ಮ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ, ಆ ಹಿಂದಿನ ಅವಧಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರದಿಂದಲೇ ನಾರಾಯಣ ಗುರು ಜಯಂತಿಯನ್ನು ಆಚರಣೆ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ರಜಾರಹಿತ ಆಚರಣೆ, ಅಂದರೆ ಯಾವುದೇ ಸರ್ಕಾರಿ ರಜೆಯನ್ನು ಕೊಡದೆ ಎಲ್ಲ ಸರ್ಕಾರದ ಕಚೇರಿಗಳಲ್ಲಿ, ಸ್ಕೂಲ್ಗಳಲ್ಲಿ ನಾರಾಯಣ ಗುರು ಜಯಂತಿಯನ್ನು ಆಚರಿಸಲು ಆದೇಶವನ್ನು ಮಾಡಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ನಾನು ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆಯೇ ನಮಗೆ ಒಂದು ಹಿಂದಿನ ಸರ್ಕಾರ ಒಂದು ನಿಗಮ ಮಾಡಿದೆ. ಆ ನಿಗಮಕ್ಕೆ ಹಣವನ್ನು ಬಿಡುಗಡೆ ಮಾಡಿಲ್ಲ. ನಾನು ಈ ಸಂದರ್ಭದಲ್ಲಿ ಮಾನ್ಯ ಸಭಾಧ್ಯಕ್ಷರ ಕುಟುಂಬ ಅತ್ಯಂತ ಒಳ್ಳೆಯ ಕುಟುಂಬದಿಂದ ಬಂದವರು. ನಾನು ಬಹುಶಃ ಕರ್ನಾಟಕದ ರಾಜಕಾರಣದಲ್ಲಿ, ರಾಜಕೀಯ ವ್ಯಕ್ತಿಗಳಲ್ಲಿ 4 ವರ್ಷ MLA ಆದರೂ ಒಂದು ಕಪ್ಪು ಚಿಕ್ಕೆಯನ್ನು ಒಂದು ಮಾಧ್ಯಮದಲ್ಲೂ ಯಾವುದೇ ರೀತಿಯ ಒಂದು ಅತಿರಿಕ್ತ ಹೇಳಿಕೆಯನ್ನು ಕೊಡದೆ ಒಂದು ಹೆಸರಿಟ್ಕೊಂಡು ಬಂದಿರುವಂತಹ ರಾಜಕಾರಣಿ ಅಂದರೆ UT ಖಾದರ್ ಸಾಹೇಬ್ರವರು. ಅವರು ಬಹುಶಃ 2018 ವಿಧಾನಸಭಾ ಚುನಾವಣೆಯಲ್ಲಿ ಕರಾವಳಿಯ 3 ಜಿಲ್ಲೆಗಳಲ್ಲಿ ಕಾಂಗ್ರೆಸ್ಸಿಂದ ಗೆದ್ದಂತ ಏಕೈಕ ಶಾಸಕರು ಅಂದ್ರೆ UT ಖಾದರ್ ಒಬ್ಬರೇ. ಆ ರೀತಿಯ, ಯಾಕಂದ್ರೆ ಅವರು ಸರ್ವ ಜನಾಂಗವನ್ನು ಪ್ರೀತಿಸುವಂತ ರಾಜಕಾರಣಿ, ತುಂಬಿದ ಕೊಳ ತುಳುಕುವುದಿಲ್ಲ ಅನ್ನೋ ಕಾರಣಕ್ಕೆ UT ಖಾದರ್ ಅವರೇ ಸಾಕ್ಷಿ. ಸರ್, ನಮ್ಮ ನಿಗಮಕ್ಕೆ ತಾವು ಒಂದು 500 ಕೋಟಿ ಹಣವನ್ನು ಬಿಡುಗಡೆ ಮಾಡಿಸಿದ್ರೆ ನಮ್ಮ ಸಮಾಜ ಅತ್ಯಂತ ಹಿಂದುಳಿದ ಸಮಾಜ. ಒಂದಿಷ್ಟು ಜನ ನಾವು ಆರ್ಥಿಕವಾಗಿ ಸದೃಢವಾಗಿದ್ದೀವಿ, ಒಂದಿಷ್ಟು ಜನ ನಮ್ಮ ಹಳ್ಳಿಯಲ್ಲಿ ತುಂಬಾ ಓದಕ್ಕಾಗದೆ, ಯುವಕರು ಕೆಲಸಕ್ಕಿಲ್ಲದೆ ತುಂಬಾ ಇದರಲ್ಲಿದ್ದಾರೆ. ಅಂಥವರಿಗೆ ಆ ನಿಗಮದಿಂದ ಅನುಕೂಲ ಆಗುತ್ತೆ. ಅದಕ್ಕೆ ನೀವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಶಿಫಾರಸು ಮಾಡಿ ನಮಗೆ ಒಂದು 500 ಕೋಟಿ ಹಣವನ್ನು ಆ ನಿಗಮಕ್ಕೆ ಹಾಕಿಸ್ಬೇಕು. 5,000 ಕೋಟಿ 500 ಕೋಟಿ ನಾನು ಹೇಳಿದ 500 ಕೋಟಿಯನ್ನು ಬಿಡುಗಡೆಗೊಳಿಸಬೇಕು. ಹಾಗೇನೆ ನಮ್ಮ ಅಧ್ಯಕ್ಷರು 5 ಎಕರೆ ಹೇಳಿದ್ದಾರೆ. ಅಧ್ಯಕ್ಷರು 5 ಎಕರೆ ಅಲ್ಲ 10 ಎಕರೆ ಕೇಳಬೇಕಾಯ್ತು. ಇನ್ನು ಮುಂದೆ ಜಾಗನೂ ಸಿಗಲ್ಲ, UT ಖಾದರ್ ಅಂತ ಒಳ್ಳೆ ರಾಜಕಾರಣಿಗಳು ಸಿಗಲ್ಲ. ಅದಕ್ಕಾಗಿ 10 ಎಕರೆ ಜಮೀನನ್ನೇ ಮುದ್ದೆ ಮಾಡಿಸ್ಕೊಡ್ಬೇಕು ಅಂತ ಹೇಳ್ತಾ ಮನವಿಯನ್ನು ಮಾಡ್ತಾ
ನನಗೊಂದು ಬಹುಶಃ ನನಗೆ ಇವತ್ತಿನ ಈ ಕಾರ್ಯಕ್ರಮ ನನ್ನ ಪಾಲಿಗೆ ಒಂದು ಅದೃಷ್ಟ ಅಂತ ತಿಳ್ಕೊತೀನಿ, ಸೌಭಾಗ್ಯ ಅಂತ ತಿಳ್ಕೊತೀನಿ, ಸುದಿನ ಅಂತ ತಿಳ್ಕೊತೀನಿ. ಇಂಥ ಒಂದು ಒಳ್ಳೆಯ ಅವಕಾಶಕ್ಕಾಗಿ ವೇದಿಕೆಯ ಮೇಲೆ ಆಸೀನರಿರುವ ಎಲ್ಲ ಗಣ್ಯರಿಗೂ ಪ್ರೀತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ವೇದಿಕೆ ಮುಂಭಾಗದಲ್ಲಿರುವಲ್ಲ ನನ್ನ ಸಹೋದರ ಸಹೋದರಿಯರಿಗೂ ನಮಸ್ಕರಿಸುತ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ನಾರಾಯಣ ಗುರು, ಜೈ ಬಿಲ್ಲವ ಅಶ್ವತ್ಥೆ. ಧನ್ಯವಾದಗಳು. ಶ್ರೀ ರವಿಕುಮಾರ್ ಅವರು ಸದಾ ಸಮಾಜದ ಏಳಿಗೆಯನ್ನು ಬಯಸುವಂತಹ ವ್ಯಕ್ತಿಯವರ ಮಾತಿನಲ್ಲೂ ಕೂಡ ಸಮಾಜದ ಏಳಿಗೆಗಾಗಿ ಕೋರಿಕೆ ಕೂಡ ಇತ್ತು. ಧನ್ಯವಾದಗಳು ತಮ್ಮ ಮಾತುಗಳಿಗೆ ರವಿಕುಮಾರ್ ಅವರಿಗೆ. ಹಾಗೆ ಇನ್ನು ಮುಂದಕ್ಕೆ ಇವತ್ತಿನ ಕಾರ್ಯಕ್ರಮದ ಸನ್ಮಾನಿತ ಅತಿಥಿಗಳಾದಂತಹ ಶ್ರೀ ಸದಾಶಿವ ಉಳ್ಳಾಲ್, ಅಧ್ಯಕ್ಷರು, ಮಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಇವರಿಂದ ಅತಿಥಿಗಳ ಭಾಷಣ. ನಾನು ನಂಬಿದ ದೈವದೇವರುಗಳಿಗೆ ಮತ್ತು ಬ್ರಹ್ಮಶ್ರೀ ನಾರಾಯಣ ಗುರುವರಿಗೆ ಸಾಷ್ಟಾಂಗ ಬಿದ್ದುಕೊಂಡು ಬಿಲ್ಲವ ಅಸೋಸಿಯೇಷನ್ ಬೆಂಗಳೂರು ಇದರ ವತಿಯಿಂದ ಬ್ರಹ್ಮಶ್ರೀ ನಾರಾಯಣ ಗುರುವರಿಯರ 170ನೇ ಜನ್ಮದಿನೋತ್ಸವ ಸಮಾರಂಭ ಜೊತೆಗೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಬಿಡುಗಡೆ ಮಾಡಿದ ಸಂದರ್ಭದಲ್ಲಿ ಈ ಸಭೆಯ ಸಭಾಧ್ಯಕ್ಷತೆ ವಹಿಸಿರ್ತಕ್ಕಂಥ ಬೆಂಗಳೂರು ಬಿಲ್ಲವ ಸಂಘದ ಅಸೋಸಿಯೇಷನ್ ಅಧ್ಯಕ್ಷರು, ಆತ್ಮೀಯರು, ಹಿರಿಯರಾದಂಥ ವೇದಿಕೆ ಈ ಸಭೆಯನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿ ಸಮಾಜದ ಬಗ್ಗೆ ಒಳ್ಳೆಯ ಚಿಂತನೆ ಇರುವಂಥ ನಮ್ಮ ನಾಯಕರು, ಮಂಗಳೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಪ್ರಸ್ತುತ ಈ ರಾಜ್ಯದ ವಿಧಾನಸಭೆಯ ಸ್ಪೀಕರ್ ಆದಂಥ ಸನ್ಮಾನ್ಯ ವಿ ಟಿ ಖಾದರ್ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಬಿಲ್ಲವ ಅಸೋಸಿಯೇಷನ್ನ ಎಲ್ಲ ಪದಾಧಿಕಾರಿಗಳೇ, ನಮ್ಮೊಟ್ಟಿಗೆ ಇವತ್ತು ಸನ್ಮಾನವನ್ನು ಸ್ವೀಕರಿಸಿದಂಥ ಬಂಟ್ವಾಳ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು, ಆತ್ಮೀಯರು ಆದಂಥ ಸನ್ಮಾನ್ಯ ಬಿ ಪಿ ಕುಂದಾರ್ ಅವರೇ, ವೇದಿಕೆಯಲ್ಲಿ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಸಮಾಜ ಬಾಂಧವರೇ ಬಂದರು. ವೇದಕುಮಾರ್ ಅವರು ತಮ್ಮ ಮಾತಲ್ಲಿ ಹೇಳಿದರು, ಸಮಾಜದ ಸಂಘಟನೆ ಬಗ್ಗೆ ಬಹಳ ವರ್ಷದಿಂದ ಅವರು ಕೆಲಸ ಮಾಡಿಕೊಂಡು ಪೂಜಾರಿಯವರ ಜೊತೆ ಅವರು ಕೆಲಸ ಮಾಡಿಕೊಂಡಿದ್ದದನ್ನು ನಾನು ಅವತ್ತಿನಿಂದ ಕಂಡಿದ್ದೆ. ನಾನು ಕೂಡ 1977ರಲ್ಲಿ ವಿದ್ಯಾರ್ಥಿ ಆಗಿದ್ದಾಗ ಜನಾರ್ದನ ಪೂಜಾರಿಯವರ ಮೊದಲ ಚುನಾವಣೆ, ನಾನು ಸೆಕೆಂಡ್ PUC ಓದ್ತಾ ಇದ್ದೆ. ಆ ಸಂದರ್ಭದಲ್ಲಿ ನನಗೂ ಒಂದು ಹುರುಪಲ್ಲಿ ರಾಜಕೀಯದಲ್ಲಿ ತೊಡಗಬೇಕು, ಕೆಲಸ ಮಾಡಬೇಕೆಂಬ ಇದನ್ನು ಇಟ್ಕೊಂಡು ನಾನು ಪೂಜಾರಿಯವರಿಗೆ ಮೊದಲ ಎಲೆಕ್ಷನ್ಗೆ ಚುನಾವಣೆ ಸಂದರ್ಭದಲ್ಲಿ ವಿದ್ಯಾರ್ಥಿ ಆಗಿದ್ದಾಗ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಅಂದು ನನ್ನನ್ನು ಗುರುತಿಸಿ ನನ್ನನ್ನು ಅವರು ಕರೆದು 1979ರಲ್ಲಿ ನಾನು ವಿದ್ಯಾರ್ಥಿ ಆಗೇ ಇದ್ದೇನೆ. ಆವಾಗ ಅವರು ನನ್ನ ಕರೆದು, ನೀನು ಪಾರ್ಟ್ ಟೈಮ್ ನನ್ನ ಲೋಕಸಭಾ ಸದಸ್ಯರ ಕಚೇರಿಗೆ ಕ್ಲರ್ಕ್ ಆಗಿ ನಿವಾಸರಾಗಿ ಬಾ ಅಂತ ಕರೆದು. ಭಾಳ ಸಂತೋಷ ಆಯಿತು, ತಡಿಲಿಕ್ಕಾಗದಷ್ಟು ಸಂತೋಷ ಆಯಿತು. ಒಪ್ಪಿಕೊಂಡು ನೇರವಾದ ಸೇವೆ ಮಾಡಲಿಕ್ಕೆ ಕಚೇರಿಗೆ ಸೇರಿಕೊಂಡೆ. ತದನಂತರ 82ರಲ್ಲಿ ನಾನು ಅವರ ಪ್ರೇರಣೆಯಲ್ಲೇ ನನ್ನ ಗ್ರಾಜುಯೇಷನ್ ಆದಮೇಲೆ LLB ಕೂಡ ಅವರ ಇದರಲ್ಲೇ ಮಾಡಿದೆ. ಪೇಪರ್ಸ್ ಪೆಂಡಿಂಗ್ ಇತ್ತು, ಮತ್ತೆ ಅದನ್ನು ಕಂಪ್ಲೀಟ್ ಮಾಡಿ ವಕೀಲರು ಕೂಡ ಆಗಲಿಕ್ಕೆ ಅವಕಾಶ ಇದೆ. 82ರಲ್ಲಿ ಅವರು ಈ ರಾಷ್ಟ್ರದ ಹಣಕಾಸಿನ ಮಂತ್ರಿ ಆದಾಗ ನನ್ನನ್ನು ಕರೆದು ದೆಹಲಿಯಲ್ಲಿ ಅವರ ಕಚೇರಿಯಲ್ಲಿ ನನಗೆ ಅಧಿಕಾರ ಕೊಟ್ಟು ಆಪ್ತ ಸಹಾಯಕರಾಗಿ ನೇಮಕ ಮಾಡಿದರು. ಅವರ ಸೇವೆ ನನ್ನ ಜೀವನದ ಈ ಚರಿತ್ರೆಯಲ್ಲಿ ಇರುವುದರಿಂದ ನಾನು ಕೂಡ ಇವತ್ತು ಒಬ್ಬ ನಿಷ್ಠಾವಂತ ಒಬ್ಬ ಕಾರ್ಯಕರ್ತನಾಗಿ ಇವತ್ತು ಬೆಳೀಲಿಕ್ಕೆ ಅವಕಾಶ ಇತ್ತು. ಅವರ ಆಶೀರ್ವಾದ ಅಂತ ಹೇಳಲಿಕ್ಕೆ ಅವರ ಆಶೀರ್ವಾದ ಇವತ್ತು ಕೂಡ ನಾನು ಅವರನ್ನು ಇದನ್ನು ಬೇಡಿಕೆ ಅವರಲ್ಲಿ ಪ್ರಾರ್ಥನೆ ಮಾಡಿಕೊಡ್ತಾ ಇದ್ದೇನೆ. ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ನಾನು ಅವರನ್ನು ಹೋಗಿ ಭೇಟಿಯಾಗುವಂಥ ವ್ಯವಸ್ಥೆ ಕೂಡ ಇಟ್ಕೊಂಡಿದ್ದೇನೆ. ಸನ್ಮಾನ್ಯ ಯು ಟಿ ಖಾದರ್ ಅವರು ಇವತ್ತು ಬೆಳಿಬೇಕಾದ್ರೆ ಇನ್ನೊಂದು ಅವಕಾಶ ಸಿಗಬೇಕಾದ್ರೆ ಪೂಜಾರಿಯವರಾಗೆ ಪೂಜಾರಿಯವರ 200 ಶಿಷ್ಯ ಸನ್ಮಾನ್ಯ ಯು ಟಿ ಖಾದರ್ ಅವರು ಪೂಜಾರಿಯವರ ಇದನ್ನು ಗುರುತ್ವವನ್ನು ಇಟ್ಟುಕೊಂಡು ಇವತ್ತು ಸನ್ಮಾನ್ಯ ಯು ಟಿ ಖಾದರ್ ಅವರು ನನ್ನನ್ನು ಕೂಡ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಮಾಡಬೇಕಾದ್ರೆ ಸನ್ಮಾನ್ಯ ಯು ಟಿ ಖಾದರ್ ಅವರೇ ಮುಖ್ಯ ಕಾರಣ ಅಂತ ಸಂದರ್ಭದಲ್ಲಿ ಅವರ ತಂದೆಯವರು ಕೂಡ ಯು ಟಿ ಫರೀದ್ ಅವರು ನಾನು ಮಂಡಲ ಪಂಚಾಯತಿಯಲ್ಲಿ ಚುನಾವಣೆ ನಿಂತ ವಿನ್ನಾದಾಗ ಮಂಡಲ ಪ್ರಧಾನ ಆಗಬೇಕು ಅಂತ ಸೋಮೇಶ್ವರದ ಚರಿತ್ರೆಯಲ್ಲಿ ಮಂಡಲ ಪಂಚಾಯತಿಯಲ್ಲಿ ಕಾಂಗ್ರೆಸ್ ಆಡಳಿತಿರಲಿಲ್ಲ. ಆವಾಗ ಸನ್ಮಾನ್ಯ ಯು ಟಿ ಫರೀದ್ ಅವರು ನಮ್ಮಲ್ಲಿ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ನಾನು ಅವರನ್ನು ಹೋಗಿ ಮಾತಾಡಿದೆ, ಒಂದು ಅವಕಾಶ ಆಗ್ತದೆ ನೀವು ಪ್ರಯತ್ನ ಪಟ್ಟರೆ ಅಂತ ಹೇಳಿದಾಗ ಅವರು ನನ್ನನ್ನು ಗುರುತಿಸಿ ಒಬ್ಬನ ಸಹಾಯ ಪಡ್ಕೊಂಡು ಅವತ್ತು ನಾನು ಮಂಡಲ ಪ್ರಧಾನ ಆಗಲಿಕ್ಕೆ ಅವರು ಯು ಟಿ ಫರೀದ್ ಅವರು ಕಾರಣರಾದರು.
ಅಂದಿನ ಇವತ್ತಿನವರೆಗೆ ನಾನು ಇಲಾಖೆಯ ಬೇರೆ ಬೇರೆ ಇಲಾಖೆಗಳಲ್ಲಿ ಮತ್ತು ಸಮಿತಿ ಸದಸ್ಯರಾಗಿ ನೇಮಕ ಆಗಬೇಕಾದ್ರೆ ಸನ್ಮಾನ್ಯ ಪೂಜಾರಿ ಅವರು ಡ್ಯೂಟಿ ಫಾರ್ ಅವರು ಆಮೇಲೆ ಡ್ಯೂಟಿ ಖಾದರ್ ಅವರೀಗ ನಮ್ಮ ಎಲ್ಲ ಇದಕ್ಕೆ ಅವರೆಲ್ಲ ಕಾರಣ. ಅವರ ಯಾವಾಗಲೂ ನಾನು ನನ್ನ ಮನಸ್ಸಲ್ಲಿ ಯಾವಾಗಲೂ ಇಟ್ಕೊಂಡವ, ಯಾವಾಗಲೂ ನಾನು ಮರೆಯುವಂಥವ ಅಲ್ಲ. ನಮ್ಮ ಸಮಾಜದ ಅನೇಕ ವಿದ್ಯಾರ್ಥಿಗಳು ನೀವು ಇದ್ದೀರಿ. ನಾನು ಕೂಡ ನಿಮಗೆ ಫಸ್ಟ್ ಕಲಿತಿರುವಾಗ 40 ರೂಪಾಯಿ ಸ್ಕಾಲರ್ಶಿಪ್ ಪಡ್ಕೊಂಡು ಕಲ್ತವ. ನೀವು ಇವತ್ತು ಎಲ್ಲ ಒಳ್ಳೆಯ ವ್ಯವಸ್ಥೆಯನ್ನು ಬಿಲ್ಲವ ಸಂಘದವರು ಮೆಡಿಕಲ್ ಸ್ಟೂಡೆಂಟ್ಸ್ಗೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ. ನೀವು ಇವತ್ತು ಸ್ಕಾಲರ್ಶಿಪ್ ಪಡೆದು ಮುಂದಿನ ಒಳ್ಳೆಯ ಪ್ರಜೆಗಳಾಗಿ, ಒಳ್ಳೆಯ ಇಂಜಿನಿಯರ್ಸ್, ಒಳ್ಳೆಯ ಡಾಕ್ಟರ್ಸ್ ಎಲ್ಲ ಆಗಿಕೊಂಡು ಈ ಸಮಾಜಕ್ಕೆ ಗೌರವ ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕು ಅಂತ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೈ ಮುಗಿದು ಬೇಡ್ತಾ ಇದ್ದೇನೆ. ವಿದ್ಯಾರ್ಥಿಗಳನ್ನ ನೆನಪಿಟ್ಕೊಂಡು, ವಿದ್ಯಾರ್ಥಿ ಜೀವನ ಎಂಬುದು ಬಹಳ ಸೂಕ್ಷ್ಮವಾದಲ್ಲಿರ್ತಕ್ಕಂಥ ಜೀವನ. ನಾವು ಒಂದು ಸಲ ಕೆಟ್ಟ ದಾರಿ ತಪ್ಪಿದರೆ ಮತ್ತೆ ನಮ್ಮ ಲೈಫೇ ಹಾಳಾಗ್ತದೆ. ಅದಕ್ಕೋಸ್ಕರ ನಮ್ಮ ಸಮಾಜದ ಎಲ್ಲ ಹುಡುಗರಲ್ಲಿ, ವಿದ್ಯಾರ್ಥಿಗಳಲ್ಲಿ ನನ್ನ ಕೋರಿಕೆ, ಯಾವತ್ತು ಕೆಟ್ಟ ಚಟಗಳಿಗೆ ಕಾಲೇಜು ಸುತ್ತಮುತ್ತಲ ನೀವು ತಿರುಗಾಡದೆ ಒಳ್ಳೆಯ ವಿದ್ಯಾಭ್ಯಾಸ ಕಲಿಯುವಂತೆ ಆಗಿ ತದನಂತರ ನೀವು ನಿಮ್ಮ ಕಾಲಲ್ಲಿ ನಿಂತಾಗ ನಿಮ್ಮದು ಕೂಡ ಸಮಾಜಕ್ಕೆ ಸೇವೆ ಬೇಕು. ನಾನು ಕೂಡ ನನ್ನ ಸಮಾಜದ ನಂತರದ ಮಕ್ಕಳಿಗೆ, ಬಡ ಮಕ್ಕಳಿಗೆ ವಿದ್ಯಾರ್ಜನೆ ಮಾಡಲಿಕ್ಕೆ ಅವರಿಗೆ ನನ್ನಿಂದ ಸಹಾಯ ಕೊಡಬೇಕೆಂಬ ಆ ಭಾವನೆ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ನೀವು ನಿಮಗೆ ಸಂಬಳ ಬರುವ ಸಂದರ್ಭದಲ್ಲಿ ನೀವು ಕೂಡ ಬೆಂಗಳೂರು ಬಿಲ್ಲವ ಅಸೋಸಿಯೇಷನ್ಗೆ ನಿಮ್ಮ ದೇಣಿಗೆ ನೀಡಿಕೊಂಡು ಆ ಮುಖಾಂತರ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಕೊಡುವಂಥ ವ್ಯವಸ್ಥೆ ಮಾಡಲಿ ಅಂತ ಹೇಳಿಕೊಂಡು ಇವತ್ತು ನನಗೆ ಬಹಳ ಗೌರವದಿಂದ ಸನ್ಮಾನ ಮಾಡಿಸಿದ್ದೀರಿ. ನಾನು ಯಾವತ್ತೂ ಬೆಂಗಳೂರು ಬಿಲ್ಲವ ಸಮಾಜಕ್ಕೆ ಕೃತಜ್ಞತೆ ಆಗಿದ್ದುಕೊಂಡು ಎಲ್ಲರೂ ನನ್ನಿಂದ ಆಗುವಂಥ, ನಾನು ಇವತ್ತಿನವರೆಗೂ ಕೂಡ ಬಡವರಿಗೆ ನನ್ನಿಂದ ಆಗುವಂಥ ಪ್ರಯತ್ನ ಮಾಡಿಕೊಟ್ಟಿದ್ದೇನೆ. ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಹೇಳಿಕೊಂಡು ಮುಂದಿನ ದಿನದಲ್ಲಿ ಕೂಡ ನಾನು ಸಾಮಾಜಿಕ ಕಾರ್ಯಕರ್ತನಾಗಿ ಖಂಡಿತ ಸೇವೆ ಮಾಡ್ತೇನೆ ಅಂತ ಹೇಳಿಕೊಂಡು ಇವತ್ತೊಂದು ನನ್ನ ಕರೆದು ಗೌರವಿಸಿದ್ದಕ್ಕೆ ಬಿಲ್ಲವ ಅಸೋಸಿಯೇಷನ್ ಬೆಂಗಳೂರಿನ ಎಲ್ಲ ಪದಾಧಿಕಾರಿಗಳಿಗೆ ಕೃತಜ್ಞತೆಯನ್ನು ಅರ್ಪಿಸಿ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಧನ್ಯವಾದಗಳು ತಮ್ಮ ಪ್ರೋತ್ಸಾಹದ ನುಡಿಗಳಿಗೆ ಶ್ರೀ ಸದಾಶಿವ ಉಳ್ಳಾಲ್ರವರಿಗೆ. ಹಾಗೆ ಇನ್ನು ಮುಂದಕ್ಕೆ ಶ್ರೀ ಬೇಬಿ ಕುಂದರ್, ಅಧ್ಯಕ್ಷರು ಬಂಟ್ವಾಳ ಅಭಿವೃದ್ಧಿ ಪ್ರಾಧಿಕಾರ, ಇವರಿಂದ ಸನ್ಮಾನಿತ ಅತಿಥಿಗಳ ಭಾಷಣ. ಜಗದ್ಗುರು ಬ್ರಹ್ಮಶ್ರೀ ನಾರಾಯಣಗಳ ಪಾದಕ್ಕೆ ವಂದಿಸುತ್ತಾ, ಸುವರ್ಣ ಮಹೋತ್ಸವದ ಹೊಸಲಿರ್ತಕ್ಕಂಥ ಬಿಲ್ಲವ ಅಸೋಸಿಯೇಷನ್ ಬೆಂಗಳೂರು ಇದರ ವತಿಯಿಂದ 170ನೇ ಜಗದ್ಗುರು ಬ್ರಹ್ಮಶ್ರೀ ನಾರಾಯಣಗಳ ಜನ್ಮದಿನಾಚರಣೆಯ ಒಂದು ಶುಭ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಹೆಮ್ಮೆಯ ಪುತ್ರರು, ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಭಾಷೆಯ ಜನರೊಟ್ಟಿಗೆ ಒಳ್ಳೆಯ ಒಡನಾಟ ಇಟ್ಟುಕೊಂಡು ಕರ್ನಾಟಕ ವಿಧಾನಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಪಾದರಸದಂತೆ ಇಡೀ ಜಿಲ್ಲೆಯಾದ್ಯಂತ ಓಡಾಡತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಸನ್ಮಾನ್ಯ ಯೂಟ್ಯೂಬ್ ಖಾದರ್ ಅವರೇ, ನಮ್ಮ ಸಂಘದ ಅಧ್ಯಕ್ಷರು 2006ರಲ್ಲಿ ನಮ್ಮ ಬಿಲ್ಲವ ಈ ಒಂದು ಸಂಘದ ವಟಾರ ಹೇಗಿತ್ತು ಅಂತೇಳಿ ತಮಗೆಲ್ಲರಿಗೂ ಗೊತ್ತಿದೆ. ಇಲ್ಲಿ ಪಕ್ಕದಲ್ಲಿ ಒಂದು ಕೆರೆ ಇತ್ತು, ಇಲ್ಲೊಂದು ಸೀಟಿನ ಒಂದು ಕಚೇರಿ ಇತ್ತು, ಮತ್ತೆ ಅಲ್ಲಿ ಒಂದು ಅಡ್ಡಕ್ಕೆ ಒಂದು ಗೋಡೆ ಇತ್ತು. ಇದು ಬಿಟ್ಟರೆ ಏನೂ ಇರಲಿಲ್ಲ. ಆದರೆ ನನಗೆ ಇಲ್ಲಿ ನಿಂತುಕೊಂಡಾಗ ಇದು ಕನಸು. ಯಾಕಂದ್ರೆ ನಾನು ಈ ತರ ನಮ್ಮ ಬಿಲ್ಲವ ಸಂಘ ಆಗತ್ತೆ ಕನಸಲು ಪ್ರಯತ್ನಿಸಲಿಲ್ಲ. ಆದರೆ ನಾವೆಲ್ಲರೂ ನೆನೆಸಿಗಿಂತ ಹೆಚ್ಚಿನ ಎತ್ತರಕ್ಕೆ ಈ ಒಂದು ಬಿಲ್ಲವ ಸಮಾಜ, ಬಿಲ್ಲವ ಸಂಘ ಹೋಗಿದ್ರೆ ಅದು ಅಧ್ಯಕ್ಷರಾದ ವೇದಿಕ್ ಕುಮಾರ್ ಅವರ ನೇತೃತ್ವ. ನಮ್ಮ ಸಮಾಜಕ್ಕೆ 2 ಕಣ್ಣುಗಳು, ಒಂದು ಬಿಲ್ಲವ ಅಸೋಸಿಯೇಷನ್ ಬ್ಯಾಂಗ್ಳೂರು, ಇನ್ನೊಂದು ಬಿಲ್ಲವ ಅಸೋಸಿಯೇಷನ್ ಮುಂಬೈ. ಈ 2 ಸಂಘಗಳು ಇಡೀ ನಮ್ಮ ಬಿಲ್ಲವ ಸಮುದಾಯದ 2 ಕಣ್ಣುಗಳು. ಅದೇ ರೀತಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನಿತರಾದಂಥ ನನ್ನ ಅತ್ಯಂತ ಆತ್ಮೀಯ ಮಿತ್ರರು ಸನ್ಮಾನ್ಯ ಸದಾಶಿವರವರೇ, ವೇದಿಕೆ ಎಲ್ಲ ನನ್ನ ಸಂಘದ ಎಲ್ಲ ಪದಾಧಿಕಾರಿಗಳೇ, ವೇದಿಕೆಯ
ಮುಂಬರಬೇಕಾದೆಲ್ಲ ನನ್ನ ಸಮುದಾಯದ ಎಲ್ಲ ಸಹೋದರ ಸಹೋದರಿಯರೇ, ನಾವು ಈ ಬಿಲ್ಲವ ಸಂಘ ಪ್ರಾರಂಭವಾಗಿ 49 ವರ್ಷ ದಾಟಿ 50ನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೇವೆ. ಇವತ್ತು ಈ ಬಿಲ್ಲವ ಸಮಾಜ, ಈ ಬಿಲ್ಲವ ಸಂಘ ಅದೆಷ್ಟೋ ಬಡವರಿಗೆ, ಅದೆಷ್ಟೋ ಅನಾರೋಗ್ಯ ಪೀಡಿತರಿಗೆ, ಅದೆಷ್ಟೋ ವಿದ್ಯಾರ್ಥಿಗಳಿಗೆ ದಾರಿಯನ್ನು ತೋರಿಸಿಕೊಟ್ಟಂತ ಈ ಸಂಘ. ನಾನು ಕೂಡ ಇದರಲ್ಲಿ 5 ವರ್ಷಗಳ ಕಾಲ ಜತ ಕಾರ್ಯದರ್ಶಿಯಾಗಿ, 10 ವರ್ಷಗಳ ಕಾಲ ಕ್ರೀಡಾ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಸಂತೋಷ ನನಗೆ ಇದೆ. ನಾನು ಈ ಒಂದು ಸಭೆಯಲ್ಲಿ ನೋಡ್ತಕ್ಕಂಥ ಸಂದರ್ಭ ನನಗೆ ಆಶ್ಚರ್ಯ ಆಗ್ತಾ ಇದೆ. ಈ ಬಿಲ್ಲವ ಅಸೋಸಿಯೇಷನ್ ಬೆಂಗಳೂರು ಅನೇಕ ವಿದ್ಯಾರ್ಥಿನಿಯರಿಗೆ ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟಿದೆ. ನಾನು ನನ್ನೆಲ್ಲ ಸಹೋದರ ಸಹೋದರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ, ನಮ್ಮ ಮಕ್ಕಳನ್ನು ನಾವು ವಿದ್ಯಾಭ್ಯಾಸ ಕಲಿಸಬೇಕು. ಮಕ್ಕಳಿಗೆ ನಾವು ಯಾವುದೇ ರೀತಿಯ ಸಂಪತ್ತು ಮಾಡಬಾರ್ದು, ಮಕ್ಕಳನ್ನೇ ನಾವು ಸಂಪತ್ತನ್ನಾಗಿ ಮಾಡಬೇಕು. ಯಾಕೆಂದ್ರೆ ನೀವು ನೋಡ್ತೀರಾ, ಪೇಪರ್ ಓದ್ತೀರಾ, ಟಿವಿ ನೋಡ್ತೀರಾ, 5 ವರ್ಷದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ, 10 ವರ್ಷದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ, ತಾಯಿ ತನ್ನ ಮೊಬೈಲ್ ಅನ್ನು ಮಕ್ಕಳಿಗೆ ಕೊಡಿದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವುದು, ಶಾಲೆಯಲ್ಲಿ ಪರೀಕ್ಷೆ ನಮಗೆ ಮಾರ್ಕ್ ಬಂದರೆ ಆತ್ಮಹತ್ಯೆ ಮಾಡುವುದು, ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಆತ್ಮಹತ್ಯೆ, ಅಲ್ಲಿ ತುಂಬಿ ಇಲ್ಲಿ ಗಲಾಟೆ. ಇಂಥ ಒಂದು ಈ ವಾತಾವರಣದಲ್ಲಿ ತಂದೆ ತಾಯಿಯವರು, ವಿಶೇಷವಾಗಿ ತಾಯಿಯಂದರು, ನೀವು ಮಕ್ಕಳ ಮೇಲೆ ಹೆಚ್ಚು ಗಮನ ಕೊಡಬೇಕು. ನೀವು ಕೇವಲ ಮಕ್ಕಳನ್ನು ಶಾಲೆ ಕಲಿಸಲಾಗುವುದಿಲ್ಲ. ನಿಮ್ಮ ಮಗು, ಹೆಣ್ಮಗು ಮನೆಯಿಂದ ಹೊರಟು ಶಾಲೆಗೆ ಹೋಗಿ ಶಾಲೆಯಿಂದ ಪುನಃ ಮನೆಗೆ ಬರತಕ್ಕ ಸಂದರ್ಭ ತನಕ ನೀವು ಆ ಮಗುವಿನ ಮೇಲೆ ನೀವು ಆ ಮಗುವಿನ ಮೇಲೆ ಹೆಚ್ಚು ನೀವು ವಿಚಾರವನ್ನು ನೀವು ನಿಮ್ಮ ಗಮನ ಇಟ್ಕೊಳ್ಬೇಕು. ಹೆಣ್ಣು ಮಗು ನಿಮಗೆ ಶಾಲೆ ಕಲಿಸ ಕಷ್ಟ ಆಗ್ತದೆ. ಹಳ್ಳಿಯಲ್ಲಿ ತನ್ನ ತಾಯಿಯವರು ತನ್ನ ಮಕ್ಕಳನ್ನು ಹೇಗಾದರೂ ಮಾಡಿ ಶಾಲೆ ಕಲಿಸಬೇಕು. ಪಟ್ಟಣದ ಮಕ್ಕಳು IAS ಆಗ್ತಾರೆ, IPS ಆಗ್ತಾರೆ, ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ, ಬೇರೆ ಬೇರೆ ರೀತಿಯ ಸ್ಥಾನಕ್ಕೆ ಹೋಗ್ತಾರೆ. ಆದರೆ ಗ್ರಾಮೀಣ ಪ್ರದೇಶದ ಮಕ್ಕಳು ಕೂಡ ಆಗಬೇಕು. ನಾವು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿದ್ದಾರೆ ಕೆಲವರೆಲ್ಲ ಬೀಡಿ ಕಟ್ಟಿ ಅಥವಾ ಅಡಿಗೆ ಕೆಲಸ ಮಾಡಿ, ಹೋಟೆಲಲ್ಲಿ ಹೋಗಿ ಪಾತ್ರೆ ತೊಳೆದು, ಮನೆ ಕೆಲಸ ಮಾಡಿ ಮಕ್ಕಳನ್ನು ಶಾಲೆ ಕಲಿಸ್ತಾರೆ. ಆ ಮಕ್ಕಳಿಗೆ ಸಂಸ್ಕೃತಿ ಸಂಸ್ಕಾರವನ್ನು ಕಲಿಸ್ತಾರೆ. ಅದೇ ರೀತಿ ಆ ಮಕ್ಕಳು ಮುಂದಿನ ದಿನದಲ್ಲಿ ತನ್ನ ತಂದೆ ತಾಯಿಯವರಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಮುಂದಿನ ದಿನದಲ್ಲಿ ನಮ್ಮ ಗುರು ಹಿರಿಯರಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಮಕ್ಕಳು ಇವತ್ತು ನಮಗೆ ದೇವರಿದ್ದಾರೆ. ಇವತ್ತಿಡೀ ಜಗತ್ತೇ ಭಾರತ ದೇಶ ನೋಡ್ತಾ ಇದೆ. ಸಾಧಾರಣ 70% 35 ವರ್ಷದ ಒಳಗಿನ ಯುವಕರು ಇರತಕ್ಕಂಥ ದೇಶ ಭಾರತ ದೇಶ. ಇವತ್ತು ಅಮೆರಿಕ ನೋಡ್ತಾ ಇದೆ, ರಷ್ಯಾ ನೋಡ್ತಾ ಇದೆ, ಚೈನಾ ನೋಡ್ತಾ ಇದೆ, ಜಪಾನ್ ನೋಡ್ತಾ ಇದೆ. ಈ ಭಾರತ ದೇಶದ ಯುವಕರು ಯಾವ ರೀತಿ ತಮ್ಮ ನಡೆಯನ್ನು ಹಾಕಿಕೊಂಡು ಹೋಗ್ತಾರೆ ಅಂತೇಳಿ. ಒಂದು ವೇಳೆ ಯುವಕರು ಅಪ್ಪಿತಪ್ಪಿ ಏನಾದರೂ ಅಡ್ಡದಾರಿಯಲ್ಲಿ ಹೋದರೆ ನಮ್ಮ ದೇಶ ಕೂಡ ಅಡ್ಡದಾರಿಯಲ್ಲಿ ಹೋಗ್ತದೆ. ಆದರೆ ಒಂದು ವಿಚಾರ ಅಂದರೆ, ತಾವು ಯುವಕರು ಹಾಕಿಕೊಂಡು ಹೋಗುವಂಥ ಹೆಜ್ಜೆ ಸರಿಯಾಗಿದ್ದರೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಈ ಭಾರತ ಜಗತ್ತಿಗೆ ನಂಬರ್ 1 ಆಗಲಿಕ್ಕಿದೆ. ಅದು ಯುವಕರೇ, ನೀವು ಹಾಕಿಕೊಂಡು ಹೋಗುವ ಹೆಜ್ಜೆಯ ಮೇಲೆ ನಮ್ಮ ಭಾರತ ದೇಶ ಇದೆ. ಮುಂದಿನ ದಿನಗಳಲ್ಲಿ ಸುಂದರ ಭಾರತ ಆಗಬೇಕು. ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಭಾಷೆ ಜನ ಹುಟ್ಟತಕ್ಕಂಥ ಒಂದು ದೇಶ ಆಗಬೇಕಂದ್ರೆ ನಾವೆಲ್ಲರೂ
ಸಂಸ್ಕೃತ ಸಂಸ್ಕೃತಿಯ ಮುಖಾಂತರ ಭಾರತ ದೇಶವನ್ನು ನೋಡಲಿಕ್ಕೆ ಸಂತೋಷ ಪಡಬೇಕಾಗಿದೆ. ಇನ್ನು ಮುಂದಕ್ಕೆ ಇನ್ನು ಕೇವಲ 1 ವರ್ಷ ಮಾತ್ರ ಬಾಕಿ ಇದೆ. ಈ ಬಿಲ್ ಅಸೋಸಿಯೇಷನ್ ಬೆಂಗಳೂರು ಏನೆಲ್ಲ ಒಂದು ಕನಸನ್ನು ಕಂಡಿದೆ, ಆ ಕನಸು ನನಸಾಗುವಂಥ ಸಮಯ ಬಂದಿದೆ. ನಾವೆಲ್ಲರೂ ಒಟ್ಟಾಗಿ ನಮ್ಮ ಅಧ್ಯಕ್ಷರಾದ ವೇದ ಕುಮಾರವರ ಹಾಗೂ ಎಲ್ಲ ಪದಾಧಿಕಾರಿಗಳ ಏನು ಕೆಲಸ ಇದೆ ಅದರ ಹಿಂದೆ ನಿಂತು ನಾವು ಒಂದು ಬಲಿಷ್ಠ ಬಿಲ್ ಅಸೋಸಿಯೇಷನ್ ಬೆಂಗಳೂರನ್ನು ಕಟ್ಟಲಿಕ್ಕೆ ಖಂಡಿತವಾಗಿ ಅವರಿಗೆ ಸಹಕಾರವನ್ನು ಮಾಡೋಣ. ಮುಂದಿನ ದಿನಗಳಲ್ಲಿ ನಾವೊಂದು ಸುಂದರ ಭಾರತವನ್ನು ಕಾಣೋಣ ಅಂತ ಹೇಳುತ್ತಾ, ನಮ್ಮೆಲ್ಲರ ನಾಯಕರು, ನಮ್ಮ ಸಮಾಜ ನಾಯಕರು ಸನ್ಮಾನ್ಯ ಜನಾರ್ದನ ಪೂಜಾರಿ ಅವರು, ನಾವು ಅವರನ್ನು ಎಂದೂ ಬರೆಯಕ್ಕೆ ಸಾಧ್ಯ ಇಲ್ಲ. ನಾನು ಕೂಡ ಇದೇ ಒಂದು ವೇದಿಕೆಯಲ್ಲಿ ಬಂದು ನಿಲ್ಲಬೇಕಾದ್ರೆ ಸನ್ಮಾನ್ಯ ಜನಾರ್ದನ ಪೂಜಾರಿ ಮತ್ತು ಸನ್ಮಾನ್ಯ ರಮಾನಾಥ ರೈ ಅವರ ಒಂದು ಶಿಫಾರಸಿನ ಮೇರೆಗೆ ನಾನು ವಿಜಯಪೇಟೆಯಲ್ಲಿ 31 ವರ್ಷಗಳ ಕಾಲ ಕೆಲಸ ಮಾಡಿ ನನಗೆ ಅವಕಾಶ ಆಯಿತು. ಅನಂತರ ನಾನು ಸ್ವಯಂ ನಿವೃತ್ತಿ ಹೊಂದಿ ನಾನು ರಾಜಕೀಯ ಕ್ಷೇತ್ರಕ್ಕೆ ಸೇರಿದೆ. ಈಗ ನನಗೆ ಒಂದು ಅವಕಾಶ ಆಗಿದೆ, ಬಂಟ್ವಾಳ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷನಾಗಿ. ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ, ನನಗೆ ಏನೊಂದು ಅವಕಾಶ ಕೊಟ್ಟಿದ್ದಾರೆ, ಆ ಅವಕಾಶವನ್ನು ಬಡವರ ಪರವಾಗಿ ಕೆಲಸ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ನಾನು ಯಾವುದೇ ರೀತಿಯ ಭ್ರಷ್ಟಾಚಾರಕ್ಕೆ ಕೈ ಹಾಕಿದೆ, ನಮ್ಮ ಸಮಾಜಕ್ಕೆ ಯಾವುದೇ ರೀತಿಯ ಚ್ಯುತಿ ಬರುವ ರೀತಿಯಲ್ಲಿ ನಾನು ಕೆಲಸ ಮಾಡಲಿಕ್ಕೆ ಜಗತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆಶಯದಂತೆ ನಾನು ಕೆಲಸ ಮಾಡಲಿಕ್ಕೆ ಖಂಡಿತ ತಯಾರಿದ್ದೇನೆ ಎಂಬ ಮಾತನ್ನು ಹೇಳುತ್ತಾ, ಇವತ್ತಿನ ಈ ಒಂದು ಸುಸಂದರ್ಭದಲ್ಲಿ ನಾನು ಏನು ಮಾತಾಡಬೇಕಂತ ಹೇಳಲಿಕ್ಕೆ ಆಗ್ತಾ ನನಗೆ ಮರೆತೇ ಹೋಗ್ತದೆ. ಇಂಥ ಒಂದು ಸುಂದರ ಸಭಾಂಗಣದಲ್ಲಿ ನಾವು ಇವತ್ತು ಇದ್ದೇವಲ್ಲ, ಇದೇ ನಮ್ಮ ಪುಣ್ಯ. ಅದೇ ಇದೆಲ್ಲ ಆಗಬೇಕಾದ್ರೆ ಕಳೆದ 50 ವರ್ಷಗಳಿಂದ ನಮ್ಮೆಲ್ಲರ ಹಿರಿಯರು ಮಾಡಿಕೊಂಡು ಬಂದಂತ ಈ ಒಂದು ಬಿಲ್ ಅಸೋಸಿಯೇಷನ್ ಸಂಘ ಇವತ್ತು ಬಲಿಷ್ಠವಾಗಿ ನಿಂತಿದೆ. ಮುಂದಿನ ದಿನಗಳಲ್ಲಿ 50 ವರ್ಷ ಅಲ್ಲ, 100 ವರ್ಷಗಳ ಕಾಲ ಇದು ಬಲಿಷ್ಠವಾಗಿರಲಿ. ಈ ಒಂದು ಬಿಲ್ ಅಸೋಸಿಯೇಷನ್ ನಮ್ಮ ಅನೇಕ ವಿದ್ಯಾರ್ಥಿಗಳು ಡಾಕ್ಟರ್ ಆಗುವಂತ, ಇಂಜಿನಿಯರ್ ಆಗುವಂತ, ಬೇರೆ ಬೇರೆ ಅವರಿಗೆ ಅವಕಾಶಗಳು ಆಗಲಿ. ನೀವು ನೋಡ್ತೀರಾ ಭಾರತ ದೇಶದ ಎಷ್ಟು ಪ್ರತಿಭೆ ಅಂದ್ರೆ, ನೀವು ಅಮೆರಿಕದಲ್ಲಿ ಡಾಕ್ಟರ್ ಯಾರಂದ್ರೆ ಭಾರತ ದೇಶದ ಮನೆಯಲ್ಲಿ ಕಲಿತವರು, ಇನ್ನು ಅಮೆರಿಕದಲ್ಲಿ ಇಂಜಿನಿಯರ್ ಅಂತ ಕೇಳಿದ್ರೆ ಭಾರತ ದೇಶದಲ್ಲಿ ಕಲಿತವರು. ಇವತ್ತಿನ ಜಗತ್ತಿನ ದೊಡ್ಡ ವಿಜ್ಞಾನಿ ಯಾರಂದ್ರೆ ಈ ಭಾರತ ದೇಶದ ಮಣ್ಣಲ್ಲಿ ಕಲಿತವರು. ಅದೇ ರೀತಿ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಎಲ್ಲ ಶಕ್ತಿ ಇರ್ತಕ್ಕಂಥ ಜನರು ಅಂದ್ರೆ ಅದು ಈ ಭಾರತ ದೇಶದ ಮಣ್ಣಲ್ಲಿ ಕಲಿತು ಇವತ್ತು ಜಗತ್ತಿಗೆ ಭಾರತ ದೇಶವನ್ನು ಬಲಿಷ್ಠವಾಗಿ ಮಾಡುವಂತಹ ಅವಕಾಶ ಆಗಿದೆ. ಆ ರೀತಿಯಲ್ಲಿ ನಿಮಗೆಲ್ಲರಿಗೆ ನಾನು ಈ ಒಂದು ಸುಸಂದರ್ಭದಲ್ಲಿ ನನ್ನ ಇದು ಕನಸಲ್ಲ, ಇದು ನನಸಾಗಿದೆ. 2006 ಬಿಲ್ ಅಸೋಸಿಯೇಷನ್ ಈಗ ಯಾವ ರೀತಿಯಾಗಿ ಬೆಳೆದು ನಿಂತಿದೆ ಅದು ನಿಮ್ಮೆಲ್ಲರ, ಅದು ಪದಾಧಿಕಾರಿಗಳು, ಅಧ್ಯಕ್ಷರು ಹಾಗೂ ಎಲ್ಲ ಸರ್ವ ಸದಸ್ಯರ ಆ ಒಂದು ಸಹಕಾರದಿಂದ, ಆ ಒಂದು ನೀವು ಬೆಂಬಲಿಸಿದ ಒಂದು ಪ್ರಯತ್ನದಿಂದ ಈ ಒಂದು ಬಿಲ್ ಅಸೋಸಿಯೇಷನ್ ಇವತ್ತು ಬಲಿಷ್ಠವಾಗಿ ಖಂಡಿತ ಸಾಧ್ಯ ಆಗಿದೆ ಎಂಬ ಮಾತನ್ನು ಹೇಳುತ್ತಾ, ಈಗಾಗಲೇ ನಾನು ಸಭಾಧ್ಯಕ್ಷರು ವಿನಂತಿ ಮಾಡಿಕೊಳ್ತೇನೆ. ಬಿಲ್ಲವ ನಿಗಮವನ್ನು ನೀವು ಘೋಷಣೆ ಮಾಡಿದ್ದೀರಾ, ಅದು ಇನ್ನೂ ಕೂಡ ಜಾರಿಯಾಗಿಲ್ಲ. ಅತಿ ಶೀಘ್ರವಾಗಿ ಬಿಲ್ಲವ ಮಂಡಲವನ್ನು ಅದನ್ನು ಜಾರಿ ಮಾಡುತ್ತಾ ಅದಕ್ಕೆ 500 ಕೋಟಿ ರೂಪಾಯಿಗಳ ಅನುದಾನ ಕೂಡ ಇಡುವ ಮುಖಾಂತರ ನಮ್ಮ ಸಮಾಜಕ್ಕೆ ಒಂದು ಶಕ್ತಿಯನ್ನು ಕೊಡುವ ಮುಖಾಂತರ ತಾವು ಕೂಡ ಸಹಕಾರ ಮಾಡಬೇಕಂತ ಹೇಳಿ ಸನ್ಮಾನ್ಯ ಯುಟಿಕದ ಸ್ಥಾನದ ವಿನಂತಿ ಮಾಡ್ಕೊಳ್ತಾ, ಬಂದಂತ ಎಲ್ಲ ನನ್ನ ಸಮಾಜದ ಸಹೋದರಿಗೆ ಹಾಗೂ ವೇದಿಕೆ ಇರತಕ್ಕಂಥ ಎಲ್ಲ ಮುಖಂಡರಿಗೆ ವಂದಿಸ್ತಾ ನನ್ನ ಮಾತನ್ನು ಮುಕ್ತಾಯ. ಜೈ ಹಿಂದ್, ಜೈ ಬ್ರಹ್ಮಶ್ರೀ ನಾರಾಯಣ ಸ್ವಾಮಿ. ಶ್ರೀಯುತ ಬೇಬಿ ಕುಂದರ್ ಅವರನ್ನ ಜನಸ್ನೇಹಿ ವ್ಯಕ್ತಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಬಂಟ್ವಾಳದ ಕ್ಷೇತ್ರದ ಊರಿನಲ್ಲಿ ಯಾರೇ MLAಗಳು ಬರಲಿ, ಯಾವುದೇ ರೀತಿ ಕೆಲಸ ಆಗ್ಬೇಕಾದ್ರೂ ಕೂಡ ನಮ್ಮವರ ಬೇಬಿ ಅಣ್ಣಡ ಪಾತೆರ್ಗ ಅಂತ ಜನರೆಲ್ಲರೂ ಕೂಡ ಅವರ ಹಿಂದೆ ಹೋಗೋದು ಸಾಮಾನ್ಯ. ಹಾಗಾಗಿ ಅವರ ಈ ಒಂದು ಆದರ್ಶದ ಮಾತುಗಳಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ ಅಂತ ಕೇಳಿಕೊಳ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಹಾಗೆ ನಾವು ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿದ್ದೇವೆ. ಧನ್ಯವಾದ ಸಮರ್ಪಣೆ, ಹಾಗೆ ಧನ್ಯವಾದ ಸಮರ್ಪಣೆಯ ನಂತರ ರಾಷ್ಟ್ರಗೀತೆಯ ಮೂಲಕ ಕಾರ್ಯಕ್ರಮ ಮುಕ್ತಾಯಗೊಳ್ಳಲಿದೆ. ಇದೀಗ ಧನ್ಯವಾದ ಸಮರ್ಪಣೆಯನ್ನ ಮಾಡಲಿದ್ದಾರೆ ಬಿಲ್ಲವ ಅಸೋಸಿಯೇಷನ್ ಬೆಂಗಳೂರು ಇದರ ಪ್ರಧಾನ ಕಾರ್ಯದರ್ಶಿಯಾದಂತಹ ಸಂಪತ್ ಕುಮಾರ್ TN.
ಎಲ್ರಿಗೂ ನಮಸ್ಕಾರ. ಬ್ರಹ್ಮಶ್ರೀ ನಾರಾಯಣಗುರುಗಳ 170ನೇ ಜಯಂತಿ ಹಾಗೂ ಪ್ರತಿಭಾ ಪುರಸ್ಕಾರ ಹಾಗೂ ವಿದ್ಯಾರ್ಥಿ ವೇತನ ಈ ಶುಭ ಸಂದರ್ಭದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಸನ್ಮಾನ್ಯ ಸಭಾಧ್ಯಕ್ಷರು, ಕರ್ನಾಟಕ ವಿಧಾನಸಭೆಯ ಶ್ರೀಯುತ UT ಖಾದರ್ ಅವರಿಗೆ ಸಂಘದ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಚೌಡೇಶ್ವರಿ ದೇವಸ್ಥಾನ ಸಿಗಂದೂರು ಸಾಗರ ತಾಲೂಕು ಇದರ ಕಾರ್ಯದರ್ಶಿಗಳಾದಂಥ ಶ್ರೀಯುತ ರವಿಕುಮಾರ್ ಅವರು ಬಂದಿದ್ದಾರೆ. ಅವರಿಗೂ ಸಹ ಸಂಘದ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ಹಾಗೆ ಸನ್ಮಾನಿತ ಅತಿಥಿಗಳಾಗಿ ಶ್ರೀಯುತ ಸದಾಶಿವ ಉಳ್ಳಾಳ್ ಅವರು, ಅಧ್ಯಕ್ಷರು ಮಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಇವರು ಸಹ ಆಗಮಿಸಿದ್ದಾರೆ. ಇವರಿಗೂ ಸಹ ಸಂಘದ ಪರವಾಗಿ ಅನಂತ ಧನ್ಯವಾದಗಳು. ಇನ್ನೊಬ್ಬರು ಸನ್ಮಾನಿತ ಅತಿಥಿಗಳು ನಮ್ಮ ಸಂಘದ ಮಾಜಿ ಪದಾಧಿಕಾರಿಗಳು ಆದಂತಹ, ಇಲ್ಲೇ ಸಂಘದಲ್ಲಿ ಸುಮಾರು 5 ವರ್ಷ ಕೆಲಸ ಮಾಡಿದಂತಹ ನಮ್ಮ ಬೇಬಿ ಕುಂದರ್ ಅವರಿದ್ದಾರೆ. ಅವರಿಗೂ ಸಹ ಸಂಘದ ಪರವಾಗಿ ಅನಂತ ಧನ್ಯವಾದಗಳು. ಹಾಗೆ ಶ್ರೀಮತಿ ನಳಿನಾಕ್ಷಿ ಸಣ್ಣಪ್ಪ ಅವರು ಆರ್ಯ ಈಡಿಗ ಸಂಘದ ಗೌರವಾಧ್ಯಕ್ಷರು, ಅವರು ಸಹ ಈ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಸಹ ಸಂಘದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ಹಾಗೆ ಈ ನಮ್ಮ ಸಮಾಜದ ಒಬ್ಬ ಡೈನಾಮಿಕ್ ಲೀಡರ್ ಅಂತ ತಾವೆಲ್ಲರೂ ಹೇಳ್ತೀರಾ, ನಾನು ಕೂಡ ಅದನ್ನು ಅನುಮೋದಿಸ್ತಾ ಇದ್ದೇನೆ. ನಮ್ಮ ಸಂಘದ ನೆಚ್ಚಿನ ನಾಯಕರಾದಂಥ ಶ್ರೀಯುತ ವೇಣುಕುಮಾರ್ ಅವರಿದ್ದಾರೆ. ಅವರಿಗೂ ಸಹ ಸಂಘದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ಹಾಗೆ ನಮ್ಮ ಸಮಾಜದ ಸಂಘದ ಪದಾಧಿಕಾರಿಗಳಾದಂಥ ಶ್ರೀಯುತ ಕೇಶವ ಪೂಜಾರಿ ಅವರಿದ್ದಾರೆ ಮತ್ತು ಹಿರಿಯ ನಮ್ಮ ಗೌರವಾಧ್ಯಕ್ಷರಾದಂಥ ಗೋಪಾಲಕೃಷ್ಣ ನಿಖಿತಪುಣಿ ಅವರಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ಶ್ರೀಮತಿ ಜಯಂತಿ ವಿಜಯಕೃಷ್ಣ ಉಪಾಧ್ಯಕ್ಷರು ಬಿಲ್ಲವಾಸು ಶ್ರೀ, ಇವರಿಗೂ ಸಹ ಧನ್ಯವಾದಗಳು. ಹಾಗೂ ಜೊತೆ ಕಾರ್ಯದರ್ಶಿ ದಾಮೋದರ್ ಸುವರ್ಣ ಅವರಿದ್ದಾರೆ. ಅವರಿಗೂ ಸಂಘದ ಪರವಾಗಿ ಧನ್ಯವಾದಗಳು. ಹಾಗೂ ಜಯನಂದ್ ಪೂಜಾರಿ ಅವರಿದ್ದಾರೆ, ಕೋಶಾಧಿಕಾರಿ, ಇವರಿಗೂ ಸಹ ಧನ್ಯವಾದಗಳು. ಹಾಗೂ ಸಂಘಟನಾ ಕಾರ್ಯದರ್ಶಿ ಜೆ ನಾರಾಯಣ್ ಪೂಜಾರಿ ಅವರಿಗೆ, ಅಧ್ಯಕ್ಷರು ವಿದ್ಯಾರ್ಥಿ ವೇತನ ಸಮಿತಿ ವಿ ಗೋಪಾಲ್ ಅವರು, ಸಹ ಅಧ್ಯಕ್ಷರಾದ ಕೃಷ್ಣ ಪೂಜಾರಿ ಅವರಿಗೆ, ಪೂಜಾ ಸಮಿತಿಯ ಅಧ್ಯಕ್ಷರಾದ ಸಂತೋಷ್ ಮಂಗೇರ್ ಅವರಿಗೆ, ಸಹ ಅಧ್ಯಕ್ಷರಾದ ರವಿ ಪೂಜಾರಿ ಅವರಿಗೆ ಎಲ್ಲರಿಗೂ ಸಂಘದ ಪರವಾಗಿ ಧನ್ಯವಾದಗಳು. ಹಾಗೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂಥ ನಮ್ಮ ಸಮಾಜ ಬಾಂಧವರಾದಂಥ ನಿಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಂಘದ ಪರವಾಗಿ ಅರ್ಪಿಸುತ್ತೇನೆ. ಹಾಗೂ ಕಾರ್ಯಕ್ರಮಕ್ಕೆ ಪ್ರಾರ್ಥನೆ ಮಾಡಿದಂಥ ಶ್ರದ್ಧಾ ಬಂಗೇರ, ಸೀಮಾ ಕಿಶೋರ್ ಮತ್ತು ಹರ್ಷಿತಾ, ಇವರಿಗೂ ಸಹ ಸಂಘದ ಪರವಾಗಿ ಧನ್ಯವಾದಗಳು. ಕಾರ್ಯಕ್ರಮ ಪ್ರಾರಂಭಕ್ಕೂ ಮುಂಚೆ ನಿಮಗೆಲ್ಲರಿಗೂ ಸುಗಮ ಸಂಗೀತವನ್ನು ನೀಡಿದಂತಹ ರಮೇಶ್ ಚಂದ್ರ ಮತ್ತು ಅವರ ತಂಡಕ್ಕೂ ಸಹ ಸಂಘದ ಪರವಾಗಿ ಅನಂತ ಧನ್ಯವಾದಗಳು. ಕಾರ್ಯಕ್ರಮದ ನಿರೂಪಣೆ ಮಾಡಿದಂಥ ಪವಿತ್ರ ಪ್ರಶಾಂತ್ ಅವರಿಗೂ ಸಹ ಸಂಘದ ಪರವಾಗಿ ಧನ್ಯವಾದಗಳು. ಮತ್ತು ಈ ಕಾರ್ಯಕ್ರಮದ ಯಶಸ್ವಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಈ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಈಗ ರಾಷ್ಟ್ರಗೀತೆಯ ನಂತರ ನಿಮಗೆಲ್ಲರಿಗೂ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇದೆ. ದಯವಿಟ್ಟು ಎಲ್ಲರೂ ಊಟ ಮಾಡಿ ನಿರ್ಗಮಿಸಬೇಕಾಗಿ ನಾನು ಕೋರಿಕೊಳ್ಳುತ್ತೇನೆ. ದಯವಿಟ್ಟು ರಾಷ್ಟ್ರಗೀತೆಯನ್ನು ಹಾಡೋದಕ್ಕೆ ಎಲ್ಲರೂ ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾಯ ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉತ್ಕಲ ವಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ तव शुभ नामे जागे तव शुभाशिष मागे गाहे तव जय गाथा जनगण मंगलदायक जय हे भारत भाग्य विधाता जय हे